ಸಿನಿಮಾ ಪ್ರೀತಿ ಬಹಳ ಮುಖ್ಯ. ಯಾಕೆಂದರೆ ಯಾವುದೇ ಒಂದು ಸಿನಿಮಾವನ್ನು ನಾವು ಪ್ರೀತಿಯಿಂದ ಮಾಡಿದಾಗ ಅದರದ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರುತ್ತೆ. ಜನ ಅದನ್ನು ಇಷ್ಟಪಟ್ಟಾಗ ಅದಿನ್ನೂ ಹೆಚ್ಚಾಗತ್ತೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಒಬ್ಬರು ವ್ಯಕ್ತಿ ಇದ್ದಾರೆ. ಚಿತ್ರರಂಗದ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿರೋರು, ಜರ್ನಲಿಸ್ಟ್ ಕೂಡ ಹೌದು. ಚಿತ್ತಾರ ಅನ್ನುವಂತಹ ಒಂದು ಸಾಪ್ತಾಹಿಕವನ್ನು ಮಾಡಿ ಸಿನಿಮಾದ ಬಗ್ಗೆ ಈ ಹಿಂದೆ ಬರಿತಾ ಇದ್ದರು. ಅದರೊಂದಿಗೆ ಕನ್ನಡ ಚಲನಚಿತ್ರ 100 ವರ್ಷ ಅನ್ನುವ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ಈಗ ಪುಸ್ತಕವನ್ನು ಕೂಡ ಹೊರತರ್ತಾ ಇದ್ದಾರೆ. ಅವರ ಒಂದು ಸಿನಿಮಾ ಈ ಬಿರು ಬೇಸಿಗೆಯಲ್ಲಿ ಏನು ಹೇಳಿ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಮೊದಲ ಬಾರಿಗೆ ಒಂದು ನಿರ್ದೇಶನವನ್ನು ಮಾಡಿ, ಜರ್ನಲಿಸ್ಟ್ ಆಗಿದ್ದುಕೊಂಡು ನಿರ್ದೇಶನವನ್ನು ಮಾಡಿ ಅವರ ಅನುಭವಗಳು ಏನೇನಿತ್ತು, ಸಿನಿಮಾ ರಂಗದಲ್ಲಿ ಬೇರೆಯವರ ಸಿನಿಮಾಗಳಿಗೆ ವಿಮರ್ಶೆಯನ್ನು ಬರೆಯುವವರು ತಾವೇ ಒಂದು ಸಿನಿಮಾ ಮಾಡಿದಾಗ ಅದರ ಅನುಭವ ಏನನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ನಮ್ಮ ಜೊತೆಗೆ ಅವರು ಯಾರು ಅಂದರೆ ಪರಂ ಗುಬ್ಬಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ, ಇನ್ನಷ್ಟು ಕೇಳೋಣ, ವಿಷಯನ ಕೆದಕೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು FMC. ಥ್ಯಾಂಕ್ ಯು ಸರ್. ಬಿರು ಬೇಸಿಗೆ ಬೆಂಗಳೂರಲ್ಲೂ ಕಾಡ್ತಾ ಇದೆ. ನಾವು ಈ ರಾಯಚೂರು ಅದನ್ನೆಲ್ಲ ನಾವು ಬೇಸಿಗೆ ಊರು, ಬಿಸಿಲೂರು ಹಿಂಗಂತೀವಿ. ಈಗ ಬೆಂಗಳೂರು ಹೆಂಗೆ ಆಗೋಗ್ಬಿಟ್ಟಿದೆ, ಹೆಸರಿಗೆ ತಕ್ಕನಂಗೆ ಬೆಂದ ಕಾಡೋರು. ಇಂಥ ಟೈಮಲ್ಲಿ ಒಂದು ಮಳೆ ಸಿನಿಮಾ ತರ್ತಾ ಇದ್ದೀರಲ್ವಾ ನೀವು, ಮತ್ತೆ ಮಳೆ ಹೊಯ್ಯುತ್ತಿದೆ ಅಂತ ಹೇಳಿ. ಮಳೆ ಅಂದರೆ ಬೆಂಗಳೂರು ಜನಕ್ಕೆ ಅಯ್ಯೋ ಮಳೆ ಬಂತ ಅನ್ನೋ ಥರನೂ ಇದೆ, ಅಯ್ಯೋ ಮಳೆ ಬರಲಿ ಅನ್ನೋ ಥರನೂ ಇದೆ. ಹೀಗೆ 2 ಥರನೂ ಇದೆ. ಸೊ ನಿಮ್ಮ ಸಿನಿಮಾ ಮತ್ತೆ ಮಳೆ ಬರುತ್ತಿದೆ ಅಥವಾ ಮತ್ತೆ ಮಳೆ ಹೊಯ್ಯುತ್ತಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ತಂಪನ್ನು ತರ್ಬೋದು? ಆ ಸಿನಿಮಾ ಬಗ್ಗೆ ಹೇಳ್ಬೋದಾ ನೀವು? ಖಂಡಿತ. ಮಳೆ ಅನ್ನೋದು ಜನಗಳಿಗೆ ಪುಣ್ಯ ಕೊಡುವಂಥದ್ದು, ಬೆಳೆ ಕೊಡುವಂಥದ್ದು. ಇಳೆಗೆ ಮಳೆ ಅಂತ ಹೇಳ್ತಾರೆ. ಯಾವಾಗ ಮಳೆ ಬರುತ್ತೆ ಅದು ಆಹ್ಲಾದಕರ. ಅದು ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರ ಕುಲಕ್ಕೆ ಎಲ್ಲರಿಗೂ ಒಂದು ಮಳೆ ಅನ್ನೋದು ಒಂದು ಪುಣ್ಯದ ಹೆಸರು. ನಮಗೆ ಅಚಾನಕ್ಕಾಗಿ ಒಂದು ಕೆ ಸದಾಶಿವ ಅವರ ಕಾದಂಬರಿ ಆಧಾರಿತ ಸಣ್ಣ ಕತೆ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಒಂದು ಚಿತ್ರ ಕತೆ ನಮಗೆ ಸಿಕ್ತು. ಇದು ಯಾಕೆ ನಾವು ಚಿತ್ರ ಮಾಡಬಾರ್ದು ಅನ್ನೋ ಒಂದು ಹಂಬಲ ಇಟ್ಕೊಂಡು ಈ ಸಿನಿಮಾವನ್ನು ಆರಂಭಿಸ್ತು. ಏನೋ ಗೊತ್ತಿಲ್ಲ, ನಮ್ಮ ಪುಣ್ಯ. ನಾವು ಯಾವಾಗ ಈ ಕೆಲಸ ಕೈಗೆತ್ಕೊಳ್ತೀವಿ ಅವತ್ತೆಲ್ಲ ಮಳೆ ಬರುತ್ತೆ. ಇವತ್ತು ಕೂಡ ನಿಮ್ಮಲ್ಲಿ ಬರುವಾಗ ಮಳೆ ಬರ್ತಾ ಇತ್ತು. ಅದೊಂದು ತುಂಬ ಸಂತೋಷ. ಈ ಸಿನಿಮಾದ ಬಗ್ಗೆ ನೀವು ಏನು ಹೇಳ್ತೀರಿ? ನೀವು ಹೇಳಿದ್ರಿ ಈಗ ಕೆ ಸದಾಶಿವ ಅವರ ಸಣ್ಣ ಕಥೆಯನ್ನು ಇಟ್ಕೊಂಡು ನಾವು ಈ ಒಂದು ಸಿನಿಮಾವನ್ನು ಮಾಡಿದ್ದೀವಿ ಅಂತ. ಇಲ್ಲಿ ಇನ್ನೊಂದು ಟೈಟಲ್ ಇಟ್ಕೊಂಡಿದ್ರೆ ಅಂದರೆ ಅಡಿವರಹ. ಏನಂದ್ರೆ ಎಲ್ಲ ನೆನಪಾಗುತ್ತಿದೆ. ಇದೆಲ್ಲ ಹೆಂಗೆ ಅದು ಒಂದಕ್ಕೊಂದು ಕನೆಕ್ಷನ್ ಆಯಿತು? ಆ ಹೆಸರೇ ಇಡಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು? ಅದೇನಾಗುತ್ತೆ, ಈ ಚಿತ್ರದಲ್ಲಿ ಕಥೆ ಆಗಿದೆ. ಇಲ್ಲಿ 2 ಕಾಲಘಟ್ಟಗಳ ಕಥೆ ಇದೆ. ಓಕೆ. ಒಂದು ಕಾಲಘಟ್ಟದ ಕಥೆಯಲ್ಲಿ ನಾಯಕ ತನ್ನ ನಾಯಕಿಯನ್ನು ಕಾರಣಾಂತರಗಳಿಂದ ಮದುವೆ ಆಗಲಿಕ್ಕಾಗಲ್ಲ. ಅವನ ವಿರಹ ವೇದನೆಗಳು ಸದಾ ಕಾಡ್ತಾ ಇರ್ತಿದೆ. ಆತ ಅದೇ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದವರು ಮುಂದೆ ಪ್ರಿನ್ಸಿಪಲ್ ಆಗುವಂಥ ಸದಾವಕಾಶ ಇರುತ್ತೆ. ಈ ಸಮಯದಲ್ಲಿ ಮತ್ತೊಂದು ಯುವ ಪ್ರೇಮಿಗಳ ಜೋಡಿ ಅಲ್ಲಿ ಬರ್ತವೆ. ಬಂದಾಗ ಆತನಿಗೆ ಅವ್ರ ಮೇಲೆ ಒಂಥರ ಒಳಗಡೆನೇ ಉತ್ಸಾಹ, ಆಸೆ, ಗೌರವ. ಆ ಹುಡುಗನ ನೋಡಿದಾಗೆಲ್ಲ ಅವನು ತುಂಬ ಅಭಿಮಾನ ಪಡ್ತಾ ಇರ್ತಾನೆ. ಒಂದಷ್ಟು ಕಾಲೇಜಲ್ಲಿ ಇರೋವಂತಹ ಏನು ಸ್ಟಾಫ್ ಇರ್ತಾರೆ ಅವರೆಲ್ಲರೂ ಒಂದು ಸ್ವಲ್ಪ ಜಲಸ್ಬಿಟ್ರೆ ಈತ ಹಾಗಲ್ಲ. ಅವ್ರನ್ನ ನೋಡಿದಾಗೆಲ್ಲ ಇದು ಮಾಡ್ತಾರೆ. ಆಗ ಅವ್ರನ್ನ ನೋಡಿದಾಗ ಒಂದು ಖುಷಿಗೆ ಆ ಹುಡುಗನಲ್ಲಿ ಕುಂತ್ಕೊಂಡು ತನ್ನ ಕಥೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಆ ಹೇಳ್ಕೊಂಡು ಹೋಗೋದೇ ಎಲ್ಲ ನೆನಪಾಗುತ್ತಿದೆ. ಓಕೆ. ಆ ಥರ ಒಂದು ಇದರಲ್ಲಿ. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ, ನಿಮ್ಮ ಇದರಲ್ಲಿ ಯಾರು ಜಯವರ್ಧನ ಅನ್ನೋರು 2 ಶೇಡಲ್ಲಿ ಪಾತ್ರವನ್ನ ನಿಭಾಯಿಸಿದೆ. ಅದು ತುಂಬಾ ಕಷ್ಟ. ಅದು 2 ಶೇಡಲ್ಲಿ. ಆಮೇಲೆ ಏನಾಗುತ್ತೆ, ಈಗ ಒಂದು ಶೇಡನ್ನು ಮುಗಿಸಿ ಇನ್ನೊಂದು ಶೇಡ್ ಶೂಟಿಂಗ್ ಮಾಡ್ತೀವಿ ಅನ್ನೋದು ಕಷ್ಟ. ಆ ಪ್ಲಾನಿಂಗ್ ಅಲ್ಲಿ ಒಮ್ಮೆ ಇದು ಒಮ್ಮೆ ಅದು ಆ ಥರ ಎಲ್ಲ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ನೀವು? ಇಲ್ಲ, ಈ ಪಾತ್ರದಲ್ಲಿ ಬರುವಂತಹ ಪಾತ್ರ ರಂಗನಾಥ್ ಅನ್ನೋ ಒಂದು ಪ್ರಮುಖ ಪಾತ್ರ. ಈ ಚಿತ್ರದ ಕಥಾನಾಯಕ. ಆತನ ಪಾತ್ರ 2 ಶೇಡಲ್ಲಿ ಇರುತ್ತೆ. ಒಂದು ಕಾಲಘಟ್ಟದಲ್ಲಿ ಆತ ಅಲ್ಲಿ ಲೆಕ್ಚರ್ ಆಗಿರುವಂಥ ಯುವಕ. ಓಕೆ. ಮತ್ತೊಂದು ಕಾಲಘಟ್ಟದಲ್ಲಿ ಆತ ಅದೇ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿರುವಂತಹ ಪ್ರಬುದ್ಧವಾದ ವ್ಯಕ್ತಿ. ಸೊ ಈ 2 ನಿಭಾಯಿಸ್ಬೇಕಾದ್ರೆ ಸಮರ್ಥವಾದ ನಾಯಕ ಬೇಕು. ನಮ್ಮ ಕಣ್ಣಿಗೆ ಆ ಥರದಲ್ಲಿ ಹುಡುಕ್ತಾ ಇದ್ದಾಗ ನಮಗೆ ಸಿಕ್ತವರು ಜೈ ಅರಸ್ ಅನ್ನುವಂಥ ನಮ್ಮ ಕನ್ನಡ ನಾಡಿನ
ನಮ್ಮ ಕೊಳ್ಳೇಗಾಲದ ಒಂದು ಪ್ರತಿಭೆ. ಆತ ತುಂಬ ಪ್ರಬುದ್ಧ ಕಲಾವಿದ. ಅವನ ಬಗ್ಗೆ ತುಂಬ ಹೆಮ್ಮೆ ಇದೆ. ಆತ ನಾವು ಹೇಳಿದ ಕೆಲಸವನ್ನು ಭಾಳ ಚೆನ್ನಾಗಿ ನಿಭಾಯಿಸೋ ಜೊತೆಗೆ ಈ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಮತ್ತು ಈ ಎರಡೂ ಶೇಡ್ಗಳ ಪಾತ್ರಕ್ಕೆ ಬೇಕಾದಂತಹ ಮುಖಭಾವ, ಧ್ವನಿ ಮತ್ತು ನಡೆ ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಪಾತ್ರವನ್ನು. ತೆರೆ ಮೇಲೆ ತಾವೆಲ್ಲ ನೋಡ್ಬೋದು ಸರ್. ಇನ್ನೊಂದು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿ ನನಗೆ ಸಿಕ್ಕಿದ್ದು ಅಂದರೆ, ನೋಡಿ, ಒಂದು ಸಿನಿಮಾ ರಂಗಕ್ಕೆ ಒಬ್ಬರು ಲೈಟ್ ಬಾಯ್ ಆಗಿ ಪ್ರವೇಶ ಮಾಡ್ತಾರೆ. ಖಂಡಿತ. ಆದರೆ ಒಂದು ನನಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸಿದ್ದಂದರೆ, ಪ್ರವೇಶ ಮಾಡಿರುವಂತಹ ಅವರು ಇವತ್ತು ಈ ಸಿನಿಮಾಗೆ ಬಂಡವಾಳ ಹಾಕಿ ನಿರ್ಮಾಪಕರಾಗ್ತಾರೆ. ಅದೊಂದು ತುಂಬ ದೊಡ್ಡ ಹೆಮ್ಮೆಯ ವಿಷಯ. ಯಾಕೆಂದರೆ ಚಿತ್ರರಂಗದಲ್ಲಿ ಏಳು ಬೀಳುಗಳನ್ನು ಕಂಡವರು, ಆಮೇಲೆ ಈ ಚಿತ್ರರಂಗ ಹೇಗಿದೆ ಏನು ಎಂತು ಅಂತ ಯೋಚನೆ ಮಾಡೋರು, ಇಷ್ಟು ಒಂದು ಸಣ್ಣ ಲೆವೆಲ್ನಿಂದ ಬಂದು, ಅವರ ಹೆಸರು ಗಂಗಾಧರ್ ಅಂತ. ಸೊ ಅವರು ಈ ಒಂದು ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ. ನಿಮ್ಗೆ ಹೇಗೆ ಅವ್ರಿಗೂ ನಿಮ್ಗೂ ಯಾವ ಥರ ಕನೆಕ್ಷನ್ ಆಯಿತು, ಏನಾಯಿತು? ನಾನು ಈ ವಿಚಾರದಲ್ಲಿ ನಾನು ಸದಾ ಅವ್ರಿಗೆ ಋಣಿ. ನಮ್ಮ ಗಂಗಾಧರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಒಂದು 20 ವರ್ಷ ಸೆಟ್ ಪ್ರಾಪರ್ಟಿಲಿ ಕೆಲಸ ಮಾಡಿದ್ದಾರೆ. ಓಕೆ. ಆ ಸೆಟ್ ಪ್ರಾಪರ್ಟಿಲಿ ಕೆಲಸ ಮಾಡೋ ಸಮಯದಲ್ಲಿ ಹಲವಾರು ಕಲಾ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡುವಾಗ ಓಕೆ, ಚಿತ್ರರಂಗದ ಒಳ ಮತ್ತು ಹೊರಗುಗಳನ್ನು ಅವರು ಕಂಡಿದ್ದಾರೆ. ನೋವು ನಲಿಗಳು ಕಂಡಿದ್ದಾರೆ, ಸೋಲುಗಳು ಕಂಡಿದ್ದಾರೆ, ಕಷ್ಟ ಸುಖಗಳನ್ನು ಕಂಡಿದ್ದಾರೆ. ಅಂಥ ವ್ಯಕ್ತಿ. ಅವ್ರಿಗೆ ಭಾಳ ಹುಚ್ಚು ಏನಂದರೆ ಕಾದಂಬರಿ ಓದುವಂಥ ಹುಚ್ಚು ಅವ್ರಿಗೆ. ಸೊ ಈ ಕಾದಂಬರಿ ನಾವೊಬ್ಬರು ಪ್ರಸಿದ್ಧ ಕನ್ನಡ ಚಿತ್ರರಂಗದ ಒಬ್ಬ ಸೂಪರ್ ಸ್ಟಾರ್ಗೆ ಕತೆ ಹೇಳಕ್ಕೆ ಹೋಗಿದ್ದು. ಓಕೆ. ಆ ಕಥೆಯನ್ನು ಅವ್ರಿಗೆ ಹೇಳಿದು, ಸರ್ ನೀವು ಇಲ್ಲಿವರೆಗೂ ರೀಮೇಕ್ ಮಾಡಿದ್ದೀರಿ, ದಯಮಾಡಿ ಈ ಒಂದು ಕತೆ ಮಾಡಿದ್ರೆ ನಿಮಗೆ ಅದೊಂದು ಪರಿಹಾರ ಆಗುತ್ತೆ. ಕಾದಂಬರಿ ಆಧಾರಿತ ಚಿತ್ರದಲ್ಲಿ ಅಭಿನಯಿಸಿದ್ರಿ ಅನ್ನೋ ಒಂದು ಖ್ಯಾತಿ ಬರುತ್ತೆ, ನೋಡಿ ಚೆನ್ನಾಗಿದೆ ಈ ಪಾತ್ರ ಅಂತ ಅವ್ರಿಗೆ ಹೇಳಲಿಕ್ಕೆ ಹೋಗಿದ್ದು. ಅವರು ಕೇಳಿದ್ರು. ತದನಂತರ ಯಾಕೋ ಇಲ್ಲ ರೀ, ಬೇಡ, ನನಗೆ ಆ ಕಾದಂಬರಿ, ಆ ರೈಟ್ಸು ಅದೆಲ್ಲ ನಂಗೆ ಇಷ್ಟ ಆಗಲ್ಲ, ಬೇಡ ರೀ ಅಂದ್ಬಿಟ್ರು. ಓಕೆ. ಆ ಸಮಯದಲ್ಲಿ ಗಂಗಾಧರ್ ಅವರ ಪರಿಚಯ ಆಗಿ ಅಲ್ಲಿ ಅವರು ಈ ಕಥೆಯನ್ನು ಕೇಳಿದ ಕೂಡಲೇ ಚೆನ್ನಾಗಿದೆಯಲ್ಲ, ಇದು ಮಾಡ್ಬೋದು ಅನ್ನೋ ಒಂದು ಇದ್ಕೊಂಡ್ರು. ಈ ಸಮಯದಲ್ಲಿ ನಮಗೆ ತುಂಬ ಸಹಕಾರಿಯಾಗಿ ನಿಂತವರು ನಮ್ಮ ಕಬಡ್ಡಿ ನರೇಂದ್ರ ಬಾಬು ಅವರು. ಓಕೆ. ಕಬಡ್ಡಿ ನರೇಂದ್ರ ಬಾಬು ಅವ್ರಿಗೂ ಈ ಕತೆಗೂ ಒಂದು ಲಿಂಕ್ ಇತ್ತು. ಅವ್ರು ಏನು ಹೇಳಿದ್ರು, ಸರ್ ಯಾಕೆ ನಾವು ಈ ಸಿನಿಮಾವನ್ನೇ ಕಂಟಿನ್ಯೂ ಮಾಡಬಾರ್ದು, ಮಾಡೋಣ ಅನ್ನೋ ಒಂದು ಬಾಬು ಅವ್ರು ಹೇಳಿದ್ರು. ನಾನು ಹೇಳಿದೆ, ಸರ್ ಈ ಕತೆ ಸಣ್ಣ ಕತೆ, 12 ಪುಟ ಇದೆ, ಸಿನಿಮಾ ಮಾಡಬೇಕಾದ್ರೆ ನನಗೆ ಹೇಗೆ ಸರ್ ಮಾಡೋದು ಅಂತ ಹೇಳಿ ಅವ್ರನ್ನ ಸ್ವಲ್ಪ ಚರ್ಚೆಯಲ್ಲಿರ್ತಾ ಇದ್ದೆ. ಓಕೆ. ಅವ್ರು ಹೇಳಿದ್ರು, ನಿಮ್ಗೆ ಯಾಕೆ ಸರ್, ನೀವು ಮಾಡಿ, ನಾನು ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಎಲ್ಲ ಬರ್ಕೊಟ್ಟು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿ ವೆರಿ ಗುಡ್ ಕಬಡ್ಡಿ ನರೇಂದ್ರ ಬಾಬು ಅವರು ನಿಂತ್ಕೊಂಡ್ರು. ಇವತ್ತಿನ ನಿರ್ದೇಶಕ ಆಗಲಿಕ್ಕೂ ಕಾರಣ ಇದೇ ಕಬಡ್ಡಿ ನರೇಂದ್ರ ಬಾಬು ಅವರು. ಅವರು ತುಂಬ ತಾಳ್ಮೆ, ಸಹನೆ, ಜೊತೆಗೆ ಎಲ್ಲರನ್ನೂ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತಹ ಒಂದು ನಾಯಕತ್ವ ಗುಣ ಇರುವಂತಹ ನರೇಂದ್ರ ಬಾಬು ಅವರು ನಮ್ಮನ್ನು ಈ ಸಿನಿಮಾದಲ್ಲಿ, ನನ್ನನ್ನು ಮತ್ತು ನಿರ್ಮಾಪಕರ ಗಂಗಾಧರ್ನು ಬೆಸೆದ್ರು. ಗಂಗಾಧರ್ ಅವರು ಚಿತ್ರರಂಗದಲ್ಲಿ ಇದ್ದಿದ್ದರಿಂದ ಅವ್ರ ಮಗನ್ನ ಒಂದು ಚಿತ್ರದಲ್ಲಿ ಲಾಂಚ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಕಮರ್ಷಿಯಲ್ ಚಿತ್ರದ ಕಡೆ ಗಮನ ಇದ್ದರೂ ಸಹ, ಇಲ್ಲ ಸರ್ ಫಸ್ಟು ಒಂದು ಕಾದಂಬರಿ ಆಧಾರಿತ ಚಿತ್ರವನ್ನೇ ಮಾಡಿಬಿಡೋಣ ಅಂತೇಳಿ ನನಗೆ ಈ ಅವಕಾಶವನ್ನು ಕೊಟ್ಟರು. ಬಾಬು ಅವ್ರನ್ನ ಪಕ್ಕಕ್ಕಿಟ್ಟು ನನಗೆ ಮೊದಲು ಅವಕಾಶ ಕೊಟ್ಟರು. ಹೀಗಾಗಿ ನಾನು ನಮ್ಮ ನಿರ್ಮಾಪಕರಿಗೆ, ಅನ್ನದಾತರಿಗೆ ನಾನು ಯಾವತ್ತೂ ಸದಾ ಋಣಿಯಾಗಿರ್ತೀನಿ. ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಈಗ ನೀವು ಆ್ಯಕ್ಚುಲಿ ಜರ್ನಲಿಸ್ಟ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಅಂದರೆ ನಿಮ್ಮದೇ ಒಂದು ಚಿತ್ತಾರ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ನೀವು ಮಾಡ್ತಾ ಇದ್ರಿ, ಸಿನಿಮಾದ ಬಗ್ಗೆ ಬರಿತಾ ಇದ್ರಿ. ಅದೆಲ್ಲ ಆದಮೇಲೆ ಈಗ ಮೊದಲನೇ ಸರಿ ನಿಮ್ಮ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಈ ಸಿನಿಮಾ ಮಾಡಿ ಅದು ತೆರೆ ಕಾಣುವವರೆಗೂ ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿವರೆಗೂ ನೀವು ಬೇರೆ ಸಿನಿಮಾಗಳ ಬಗ್ಗೆ ನೀವು ಬರಿತಾ ಇದ್ದವರು, ನಿಮ್ಮದೇ ಸಿನಿಮಾ ಬಗ್ಗೆ ನೀವು ಇಷ್ಟೆಲ್ಲ ಅನುಭವವನ್ನು ತಗೊಂಡಾಗ ನಿಮ್ಮ ಬರವಣಿಗೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಬೇರೆ ಅನುಭವ ಏನಾದರೂ ನೀವು ಪಡ್ಕೊಂಡ್ರ ಅಂತ? ಖಂಡಿತ ಸರ್, ಖಂಡಿತ ಆಗುತ್ತೆ. ಯಾಕೆಂದ್ರೆ ನಾವು ಬಾಲ್ಯದಲ್ಲಿ ಸ್ಕ್ರೀನ್ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಓಕೆ, ಹೌದು. ಅದನ್ನು ನೋಡಿದಾಗೆಲ್ಲ ನನಗೇನು ಅನಿಸ್ತಾ ಇತ್ತು, ನಾವು ಯಾಕೆ ಈ ಥರ ಒಂದು ಪತ್ರಿಕೆ ಮಾಡಬಾರ್ದು ಅನ್ನೋ ಒಂದು ಬಡತನ. ಆದರೆ ನಾನೊಂದು ಪತ್ರಿಕೆಯಲ್ಲಿ ಜನಪ್ರಗತಿ ಅಂತ ಒಂದು ಪತ್ರಿಕೆ ಇತ್ತು, ಅಲ್ಲಿ ಅಕ್ಷರಗಳ ಮಳೆ ಜೋಡ್ಸಕ್ಕೆ ಹೋಗ್ತಾ ಇದ್ದೆ. ಆಗಲೇ ಆ ಸ್ಕ್ರೀನ್ ನೋಡುವಾಗ ನಾನು ಈ ಥರ ಮಾಡ್ತೀನಿ ಅಂತ ನನ್ನ ತಾಯಿ ಹತ್ರ ಬಂದು ಹೇಳಿದೆ, ಅಮ್ಮ ನಾನು ಈ ಥರ ಒಂದು ಪತ್ರಿಕೆ ಮಾಡ್ತೀನಿ ಅಂತ. ತಲೆ ಮೇಲೆ ಹೊಡೆದು ಹೇಳಿದ್ರು,
ನಮಗೆ ಊಟಕ್ಕೆ ಗತಿ ಇಲ್ಲ, ಪತ್ರಿಕೆ ಮಾಡ್ತಾನೆ, ಹೋಗಿ ಕೆಲಸ ನೋಡೋ ಅಂತ ಹೇಳಿದರು. ಬಟ್ ಆ ಕನಸಲ್ಲಿ ಇದ್ದಿತ್ತು ಅದು ಸಾಧಾರಣ ನಾನು 40 ವರ್ಷ ಆದಮೇಲೆ ಕೈಗೂಡ್ತು ಅಂತ ಅನಿಸುತ್ತೆ. ಆವಾಗ ನಾನು ಚಿತ್ರ ಅಂತ ಒಂದು ಪತ್ರಿಕೆ ಮಾಡಿಕೊಂಡು ಆ ಸ್ಕ್ರೀನ್ ಥರನೇ ತರಬೇಕು ಅನ್ನೋ ಹಂಬಲದಲ್ಲಿ ಶುರು ಮಾಡಿದೆ. ಒಂದು ಸ್ವಲ್ಪ ದಿವಸ ಅದನ್ನು ತುಂಬ ಚೆನ್ನಾಗಿ ಹೋಯಿತು ಪತ್ರಿಕೆ. ಅದಾದ ನಂತರ ಮೊದಲಿಂದ ನಿರ್ದೇಶನದಲ್ಲಿ ಭಾಳ ಇಷ್ಟ ಇತ್ತು. ಕಾದಂಬರಿಗಳು ಓದೋದು, ನಿರ್ದೇಶನ, ಮತ್ತು ಓದಾಗ ಚಿತ್ರಗಳ ವಿಮರ್ಶೆ, ಸಂಕಲನ, ಸಂಗೀತ, ಸಂಭಾಷಣೆಗಳ ಬಗ್ಗೆ, ಚಿತ್ರ ಹೇಗೆ ಎಲ್ಲೆಲ್ಲಿ ಯಾವ ಪಾತ್ರಗಳನ್ನು ಮಾಡಿದ್ದಾರೆ, ಹಾಡುಗಳನ್ನು ಎಲ್ಲೆಲ್ಲಿಂದ ಬಳಸಿದ್ದಾರೆ, ಮತ್ತು ಎಲ್ಲಿ ಸೂಫಿ, ಕವ್ವಾಲಿ, ಗಜಲ್ಲು, ದಾಸರ ಗೀತೆಗಳು, ವಚನಗಳನ್ನು ಸಿನಿಮಾಗೆ ಅಳವಡಿಸಿದ್ದಾರೆ ಅನ್ನೋದೆಲ್ಲ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಈ ಉದ್ದೇಶದಲ್ಲಿ ಒಂದು ಏನೋ ನಿರ್ದೇಶನಕ್ಕೆ ಒಂದು ಭಾಳ ಕನಸಿತ್ತು. ಈ ವಿಚಾರವನ್ನು ನಾನು ಸದಾ ನಮ್ಮ ನರೇಂದ್ರ ಬಾಬು ಅವ್ರ ಚರ್ಚೆ ಮಾಡ್ತಿದ್ದೆ. ಕಾಲ ಕೂಡ ಬರುತ್ತೆ ಬನ್ನಿ ಸಾರ್ ಅಂತ ಹೇಳೋರು. ಅವ್ರು ಹೇಳ್ದಂಗೆ ಒಂದು ದಿವಸ ನಾನು ಕರ್ಕೊಂಡು ಬಂದು ನಿರ್ದೇಶಕ ಸ್ಥಾನದಲ್ಲಿ ಕೊಂಡಿಸ್ಬಿಟ್ರು. ಅದು ನೀವು ಬರೀತಾ ಇರುವಾಗ ಇನ್ನೊಬ್ಬರು ನಿರ್ದೇಶಕರ ಬಗ್ಗೆ ಬರೀತಾ ಇದ್ರಲ್ಲ, ಹೌದು, ನಿಮ್ಗೆ ಅದಕ್ಕೂ ನೀವೇ ನಿರ್ದೇಶಕರಾದಾಗ್ಲೂ ಖಂಡಿತ. ಸೊ ಆ ಒಂದು ಡಿಫ್ರೆನ್ಸ್ ಆಫ್ ಇದನ್ನ ನನಗೀಗ ತುಂಬಾ ಆತಂಕ, ಭಯ ಎಲ್ಲವೂ ಇದೆ. ಆದ್ರೆ ಒಂದು ಚಿತ್ರಗಳು ಬಿಡುಗಡೆ ಆದಾಗ ನಾನು ಯಾವುದೇ ಚಿತ್ರ ಬಗ್ಗೆ ನೆಗೆಟಿವ್ ಆಗಿ ನಾನು ಬರ್ದಿರ್ಲಿಲ್ಲ. ಯಾಕೆಂದ್ರೆ ಪ್ರತಿ ಸಿನಿಮಾವಲ್ಲೂ ನಿರ್ದೇಶಕನ ಕನಸು, ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ಸಂದೇಶ ಇಟ್ಟಿರ್ತಾರೆ. ಅಲ್ಲಿ ಸಂಗೀತ ಚೆನ್ನಾಗಿರುತ್ತೆ, ಎಲ್ಲೋ ಸಂಭಾಷಣೆ ಚೆನ್ನಾಗಿರುತ್ತೆ, ಅಥವಾ ಕ್ಯಾಮ್ರಾ ವರ್ಕ್ ಚೆನ್ನಾಗಿರುತ್ತೆ, ಇನ್ನೇನು ಗಾಯನ ಚೆನ್ನಾಗಿರುತ್ತೆ, ಅಭಿನಯ ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದೇ ಸಿನಿಮಾ ಇಲ್ಲಿ ನಮಗೆ ಸೋತಿರ್ಬೋದು, ಆದರೆ ಒಳಗಡೆ ಒಂದು ಒಳ್ಳೆ ಉದ್ದೇಶ ಇರೋವಂಥ ಸನ್ನಿವೇಶನೋ ಏನಾದ್ರು ಇದ್ದೇ ಇರುತ್ತೆ. ಹಾಗೆ ಗೆದ್ದಿರೋ ಸಿನಿಮಾದಲ್ಲಿ ಯಾವುದೋ ನ್ಯೂನ್ಯತೆಯೂ ಇರುತ್ತೆ. ಓಕೆ, ಗೆದ್ದಿರೋ ಸಿನಿಮಾದಲ್ಲಿ ಹಲವು ನ್ಯೂನ್ಯತೆ ಕಾಣಿಸುತ್ತೆ, ಸೋತಿರೋ ಸಿನಿಮಾದಲ್ಲಿ ಒಳ್ಳೆ ವಿಚಾರಗಳು ಇರ್ತವೆ. ಈ ಎರಡನ್ನೂ ನಾವು ನೋಡಿಕೊಂಡು ಅವತ್ತಿನ ಕಾಲದಲ್ಲಿ ಒಂದಷ್ಟು ಚಿತ್ರಗಳ ವಿಮರ್ಶೆ ಬರೀತಾ ಇದ್ದೋ. ತಪ್ಪು ಒಪ್ಪುಗಳನ್ನು ನೇರವಾಗಿ ನಿರ್ದೇಶಕರ ಹತ್ರ ಮಾತಾಡ್ತಿದ್ದು, ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೆ. ಈಗ ನನ್ನ ಸಿನಿಮಾ ಬಂದಿದೆ, ಅದೇ ಸ್ನೇಹಿತ ವರ್ಗ ಏನು ಕೊಡ್ತಾರೆ, ಹೇಗೆ ಬರೀತಾರೆ, ನನ್ನನ್ನು ಹೇಗೆ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಆತಂಕ, ಭಯದಲ್ಲೇ ಇದ್ದೀನಿ. ಅದಕ್ಕೆ ನಾನು ಆತಂಕ ಅನ್ನೋದಕ್ಕಿಂತ ಒಂದು ಕುತೂಹಲ ಅನ್ನೋದೊಂದು ಇರುತ್ತೆ. ಹೌದು, ಖಂಡಿತ. ಆತಂಕ ಅದೊಂದು ಪಾಸಿಟಿವ್ ಇದನ್ನ ಕೊಡುತ್ತೆ. ಆತಂಕ ಅಂದಕ್ಕಿಂತನೂ ಒಂದು ಕುತೂಹಲ ಇದೆ ಅಂದಾಗ ಅಯ್ಯೋ ಏನೋ ಬರುತ್ತೆ, ಏನ್ ಬರುತ್ತೆ ಅನ್ನೋ ಅಂತ ಒಂದು ಅದೊಂದು ಕುತೂಹಲ ಇದ್ರು. ಖುಷಿ ಏನಿದೆ ಅಂದ್ರೆ ಚಿತ್ರ ಈಗ ಆರಂಭ ಮಾಡಿ ನಾವೀಗ ಒಂದು ವಾರದಿಂದ ಇದನ್ನ ಪ್ರಚಾರ ಶುರು ಮಾಡಿದ್ರು. ನನ್ನ ಅದೃಷ್ಟವೇನೋ ಗೊತ್ತಿಲ್ಲ, ನನ್ನೆಲ್ಲ ಆತ್ಮೀಯ ಸ್ನೇಹಿತರು ಅವರವರ ಮುಖಪುಟಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಎಲ್ಲ ಕಡೆ ಅವರು ನಮ್ಮ ಚಿತ್ರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನಗೆ ಅದು ತುಂಬ ಹೆಮ್ಮೆ ಅನಿಸುತ್ತೆ. ನೋಡಿದೆಯಾ, ದೇವರು ಎಲ್ಲೂ ತೊಂದರೆ ಆಗಲ್ಲ. ನಾವು ಯಾವತ್ತೋ ಏನೋ ಮಾಡಿದ್ವೋ ಏನೋ ಗೊತ್ತಿಲ್ಲ, ಆದರೆ ಇವತ್ತು ನನ್ನ ಬಳಗ, ನನ್ನ ಸ್ನೇಹಿತರು, ಬಂಧುಗಳು, ವರ್ಗದವರು ಮತ್ತು ನಮ್ಮ ಸಹೋದ್ಯೋಗಿಗಳೆಲ್ಲ ಕೈ ಹಿಡಿದಿದ್ದಾರೆ ಅನ್ನೋ ಒಂದು ಇದಿದೆ ಸರ್, ಆಸೆ, ಹಂಬಲ ಇದೆ, ಖುಷಿ ಇದೆ. ಇಲ್ಲ, ನಿಜವಾಗ್ಲೂ ಅದು ಇರಲೇಬೇಕಾದ್ದು. ಅದು ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ. ಆದ್ರೆ ಮುಖ್ಯವಾಗಿ ನಾನು ಬರ್ತಾ ಇರೋ ಒಂದು ಪಾಯಿಂಟ್ ಏನಂದ್ರೆ, ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಇರ್ಬೋದು, ತುಂಬ ಜನ ಲೈಕ್ ಮಾಡ್ತಾರೆ, ತುಂಬ ಜನ ಕಾಮೆಂಟ್ಗಳನ್ನ ಹಾಕ್ತಾರೆ. ಬಟ್ ನಾನು ನೋಡಿದ್ರ ಮಟ್ಟಿಗೆ ಅದು ಸಿನಿಮಾ ಥಿಯೇಟರ್ಗೆ ಅವ್ರನ್ನ ಕರ್ಕೊಂಡು ಬರೋದ್ರಲ್ಲಿ ತುಂಬ ಫೇಲ್ ಆಗ್ತಾ ಇದೆ. ಸಾಧಾರಣ ಒಂದು 100 ಜನ ಒಂದು ಲೈಕ್ ಮಾಡಿದ್ರೆ ಒಂದು 10 ಜನ 20 ಜನ ಬರುವಷ್ಟರ ಮಟ್ಟಿಗೆ ಒಂದು ಇವತ್ತಿನ ಇದು ಇದೆ. ನಾವು ಆ ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ, ನಾವು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಎಲ್ಲ ಅಂತ ನಾವು ಹೇಳ್ತೀವಿ. ಇವೆಲ್ಲ ಬದಿಗಿಟ್ಟು ಈ ಸೋಷಿಯಲ್ ಮೀಡಿಯಾ ಆಯಿತು, ನಿಮ್ಮ ಫ್ರೆಂಡ್ಸ್ ಆಯಿತು, ಇದು ಆಯಿತು, ಪ್ರಚಾರಕ್ಕೆ ಅಂತ ಯಾವ ರೀತಿಯಾದಂಥ ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀರಿ ಅಂತ? ಸಿನಿಮಾ ಮಾಡೋದಕ್ಕೆ ಅದೆಲ್ಲ ಒಂದು ಇಂಟ್ರೆಸ್ಟ್ ಇಂದ ತುಂಬ ಜನ ಇರ್ತಾರೆ, ಎಲ್ಲ ಇರ್ತಾರೆ, ಅದೆಲ್ಲ ಆಗುತ್ತೆ. ಇದೆಲ್ಲ ತೆರೆ ಹಿಂದೆ ನಡೆಯುವಂಥ ಕೆಲಸ, ಪ್ರಚಾರ ಅನ್ನೋದು. ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ಈಗ ಸಿನಿಮಾ ಬಿಡುಗಡೆ ಸಮಯ ಬಂದಿದೆ. ನನ್ನ ಭಾಳಷ್ಟು ಆತ್ಮೀಯರು, ಭಾಳಷ್ಟು ಈ ಪತ್ರಿಕಾ ಮಾಲೆ ಇರ್ಬೋದು ಅಥವಾ ಚಿತ್ರಣ ಮಾಧ್ಯಮ ಇರ್ಬೋದು, ಎಲ್ಲ ಮಾಧ್ಯಮದಲ್ಲೂ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆ ಮನವಿ ಮಾಡಿಕೊಂಡು ಎಲ್ಲರಲ್ಲೂ ನನ್ನ ಚಿತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವರೆಲ್ಲರೂ ನನಗೆ ಸಹಮತ ವ್ಯಕ್ತಪಡಿಸ್ತಾ ಇದ್ದಾರೆ, ನನ್ನ ಸಿನಿಮಾ ಬಗ್ಗೆ ಒಳ್ಳೊಳ್ಳೆ ವಿಚಾರಗಳು ಕೊಡ್ತಾ ಇದ್ದಾರೆ. ಇವತ್ತು ನಾನು ಆ ವಿಚಾರದಲ್ಲಿ ನಮ್ಮ ಸಂತೋಷ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು. ಏಕೆಂದರೆ ಇವತ್ತು ಅವರು ಕೂಡ ನನಗೆ ಭಾಳ ಆತ್ಮೀಯವಾಗಿ ನನ್ನ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೂ ಋಣಿ ಅಂತ ಹೇಳ್ತೀನಿ. ಯಾಕೆಂದರೆ
ನನಗೆ ಗೊತ್ತಿಲ್ಲ ಸರ್ ಏನು ಹೇಳಬೇಕು ಅಂತ, ಮಾತು ಬರ್ತಾ ಇಲ್ಲ. ಯಾಕಂದರೆ ಇಷ್ಟು ಒಳ್ಳೆ ಅವಕಾಶಗಳನ್ನು ಕೊಡ್ತಾರಲ್ಲ, ಸಿನಿಮಾ ಪ್ರಮೋಷನ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡ್ತಾರಲ್ಲ, ಈ ಥರ ಭಾಳಷ್ಟು ಜನ ಕೊಡ್ತಾ ಇದ್ದಾರೆ. ಈಗ ಸಂತೋಷ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ನಾನು ಇಲ್ಲ, ಇದೆ FMC ಅನ್ನೋದನ್ನ ಹುಟ್ಟು ಹಾಕಿರೋದೇ ಆ ಒಂದು ಕಾರಣಕ್ಕೆ. ಎಲ್ಲರೂ ಸಿನಿಮಾವನ್ನ ಮಾಡ್ತಾರೆ. ಈಗ ಮುಂಚೆ ಎಲ್ಲ ನಿರ್ದೇಶಕರು ಡೈರೆಕ್ಷನ್ ಮಾಡಿ ಹೊರಟೋಗ್ಬಿಟ್ರೆ ಅವ್ರ ಕೆಲಸ ಆಗೋಯ್ತು ಅಂತ. ಬಟ್ ಈಗ ಹಾಗಲ್ಲ. ರೈಟ್ ಫ್ರಮ್ ದ ಸ್ಟಾರ್ಟಿಂಗ್, ಎಲ್ಲಿಂದ ಕಥೆಯಿಂದ ಹಿಡ್ಕೊಂಡು ಎಲ್ಲ ಇಟ್ಕೊಂಡು ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಪ್ರಚಾರ ಏನು, ಎಲ್ಲಿ ಕಳಿಸ್ಬೇಕು, ಡಿಸ್ಟ್ರಿಬ್ಯೂಷನ್, ಹೀಗೆ ಎಲ್ಲದ್ರ ಬಗ್ಗೆನೂ ಒಬ್ಬರಿಗೆ ಒಂದು ನಾಲೆಜ್ ಇದ್ದಾಗ, ಎಸ್ಪೆಷಲಿ ಒಬ್ಬ ನಿರ್ದೇಶಕರಿಗೆ ನಾಲೆಜ್ ಇದ್ದಾಗ ಆ ಸಿನಿಮಾ ಒಂದು 50% ಹೋಗುತ್ತೆ ಅಂದ್ರೆ ಒಂದು 10-20% ನಾವು ಬೂಸ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅವೆಲ್ಲ ನಾಲೆಜ್ ಕೊಡಕ್ಕೆ ಅಂತಾನೆ ಈ ಒಂದು FMC ಇರೋದು. ನೀವು ಕೂಡ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ರಿ, ನಿಮಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ನಮಗೆ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಟೆಕ್ನಾಲಜಿ ಇರಬೇಕು ಅನ್ನೋ ಒಂದು ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ನೀವು ಸಾಕಷ್ಟು ಕೆಲಸವನ್ನು ಮಾಡಿದ್ರಿ. ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಎಷ್ಟೋ ಜನ ನಮ್ಮ ಸಿನಿಮಾ ಬಂತು, ಆ ಸಿನಿಮಾನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ನಮ್ಮ ಸಿನಿಮಾ ಆಯಿತು ಬಿಟ್ಬಿಡೋದು. ಬೇರೆಯವ್ರು ಯಾವುದೇ ಸಿನಿಮಾ ಬಂದಾಗ ಅದಕ್ಕೆ ಸಪೋರ್ಟಿಂಗ್ ಇರಲ್ಲ. ಬಟ್ ನಿಮ್ಮ ಪೋಸ್ಟ್ಗಳನ್ನ ನೋಡಿದಾಗ ಬೇರೆ ಎಲ್ಲರ ಸಿನಿಮಾಗಳಿಗೂ ನೀವು ನಿಮ್ಮ ಕಮೆಂಟ್ಗಳನ್ನ ಹಾಕ್ತೀರಿ, ಲೈಕ್ ಮಾಡ್ತೀರಿ, ಇಷ್ಟಪಡ್ತೀರಿ. ಸಿನಿಮಾದ ವಿಮರ್ಶೆ ಬಗ್ಗೆನೂ ಕೂಡ ನೀವು ನಿಮ್ಮ ವಿಮರ್ಶೆಯನ್ನು ಬರೀತೀರಿ. ಅದನ್ನೆಲ್ಲ ನೋಡಿದಾಗ ತುಂಬ ಇಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಇದೇ ಥರ ಇರಬೇಕು ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಏನೇನು ಕನ್ನಡ ಚಿತ್ರರಂಗದಲ್ಲಿ ಉದ್ಧಾರ ಆಗಬೇಕು ಅಂದರೆ ಬದಲಾವಣೆಗಳು ಆಗಬೇಕು ಅಂತ ನಿಮ್ಗನ್ಸುತ್ತೆ? ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಇದೆ ಈ ವಿಷಯದಲ್ಲಿ. ಯಾಕಂದ್ರೆ ನೀವು ಸಿನಿಮಾ ಮಾಡೋದಷ್ಟೇ ಅಲ್ಲ, ಹೊರಗಿನಿಂದ ನೋಡಿದವರು ನೀವು ಹೇಳ್ಬೋದಾ ಅದನ್ನ? ಸರ್, ಈಗ ಏನಾಗಿದೆ, ವಿದ್ಯುನ್ಮಾನ ಅನ್ನೋದು ಏನಾಗಿದೆ, ಬಹಳ ಮುಂದುವರೆದಿದೆ. ಇವತ್ತು ನಮಗೆ ಪ್ಲಾಟ್ಫಾರಮ್ ಹಲವು ರೀತಿಗಳಲ್ಲಿ ಸಿಗ್ತಾ ಹೋಗ್ತಾ ಇದೆ. ನೀವು ಗಮನಿಸಿರ್ಬೋದು, 1970, 80, 90ರ ದಶಕದಲ್ಲಿ ಇವು ಯಾವ ಮಾಧ್ಯಮಗಳು ಇರಲಿಲ್ಲ. ಪತ್ರಿಕಾ ಮಾಧ್ಯಮ ಒಂದೇ, ಅದು ಒಂದೇ ನಮಗೆ ವೇದಿಕೆ ಆಗಿತ್ತು. ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದಷ್ಟು ಹಿರಿಯ ಪತ್ರಕರ್ತರುಗಳು ಆ ಸಿನಿಮಾ ಬಗ್ಗೆ ಬರೆದ್ರೆ ಆ ರಿವ್ಯೂ ನೋಡ್ಕೊಂಡು ಹೋಗ್ತಿದ್ರು. ಮತ್ತು ಸಮರ್ಥವಾದ ನಿರ್ದೇಶಕರಿದ್ದರು. ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿ ಆ ಸಿನಿಮಾವನ್ನು ತೆರೆಗೆ ತರ್ತಾಯಿದ್ರು. ಯಾವುದೇ ನಾಯಕ ನಟ, ಯಾವುದೇ ನಿರ್ದೇಶಕ, ಯಾವುದೇ ನಿರ್ಮಾಪಕ ಥಿಯೇಟ್ರಿಗೆ ಬರ್ತಾ ಇರಲಿಲ್ಲ ಸರ್. ಉದಾಹರಣೆಗೆ ರಾಜ್ಕುಮಾರ್ ಅವ್ರ ಚಿತ್ರ, ವಿಷ್ಣುವರ್ಧನ್ ಅವ್ರ ಚಿತ್ರ, ಅಂಬರೀಷ್ ಅವ್ರ ಚಿತ್ರ, ಶಂಕರ್ ನಾಗ್ ಅವ್ರ ಚಿತ್ರ, ಯಾವ ನಟರು ಥಿಯೇಟ್ರ್ ಹತ್ರ ಬಂದು ನಾವು ನೋಡಲೇ ಇಲ್ಲ ಸರ್. ಫೋನ್ನಲ್ಲಿ ಕೇಳ್ತಿದ್ರು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ, ಹೆಂಗಿದೆ ಕಲೆಕ್ಷನ್ ಅಂತ. ಥಿಯೇಟ್ರ್ ಓನರ್, ಸೂಪರ್ ಸಾರ್, ಬ್ಲ್ಯಾಕಲ್ಲಿ ಹೋಗ್ತಾ ಇದೆ ಸಿನಿಮಾ ಅಲ್ಲಿರೋರು. ನೆಕ್ಸ್ಟ್ ತುಮಕೂರು ಫೋನ್, ಹೇಗಿದೆ ಕಲೆಕ್ಷನ್? ಎಕ್ಸ್ಟ್ರಾರ್ಡಿನರಿ ಸರ್, ಸೂಪರ್ ಅನ್ನೋರು. ಸೊ ಏನಾಗ್ತಾಯಿತ್ತು, ಇಡೀ ಮನೆ ಮಂದಿ ಎಲ್ಲ ಹೋಗಿ ಸಿನಿಮಾ ನೋಡ್ತಾಯಿದ್ರು. ಆಗ ಉದ್ಯೋಗಗಳು ಒಂದು ರೀತಿಯಲ್ಲಿತ್ತು. ಈ ಥರ IT-BT ಕಂಪ್ನಿಗಳ ಥರ ಇರಲಿಲ್ಲ. ಅವ್ರದ್ದೇ ಒಂದು ಉದ್ಯೋಗ. ಯಾರೋ ಒಬ್ಬ ಆಟೋ ಓಡಿಸೋರು, ಇವರು ವೆಲ್ಡಿಂಗ್ ಮಾಡೋವಂಥವ್ರು, ಪೇಂಟ್ ಮಾಡೋವಂಥವ್ರು, ರೈತರು, ಈ ಥರ ಭಾಗಗಳಿತ್ತು. ಸಿನಿಮಾಗೆ ಟೈಮ್ ಕೊಟ್ಟು ಜನ ಬಂದು ಸಿನಿಮಾ ನೋಡ್ತಾಯಿದ್ರು ಆಗ. ಆಮೇಲೆ ಸದಭಿರುಚಿ ಚಿತ್ರಗಳು, ಅದು ಸಾಂಸಾರಿಕ ಇರ್ಬೋದು, ಕೌಟುಂಬಿಕ ಇರ್ಬೋದು, ಕಾದಂಬರಿ ಇರ್ಬೋದು, ಈ ಥರ ಚಿತ್ರಗಳು ಬಂದಾಗ ಇಡೀ ಕುಟುಂಬ ಕುತ್ಕೊಂಡು ನೋಡಿಕೊಂಡು ನಗ್ನಗ್ತಾ ಹೋಗೋರು. ಹಾಗಾಗಿ ಪ್ರತಿ ನಾಯಕ 200 ಸಿನಿಮಾ 100 ಸಿನಿಮಾಗಳನ್ನು ಮಾಡ್ತಾ ಬಂದರು. ನಾಯಕಿಯರು ಕಮ್ಮಿ ಅಂತಂದ್ರು 100 ಸಿನಿಮಾ 50 ಸಿನಿಮಾ, ಈ ಥರ ಭಾಳಷ್ಟು ನಾಯಕಿ ನಟಿಯರು ಸಿನಿಮಾಗಳನ್ನು ಮಾಡ್ಕೊಂಡು ಎಲ್ಲರ ತಲೆಯಲ್ಲಿ ಆ ನಾಯಕಿ ಅಂದರೆ ಇವರೇ, ನಾಯಕ ಅಂದರೆ ಇವರೇ ಅನ್ನೋದು ಒಂದು ಅಚ್ಚೊತ್ಬಿಟ್ಟಿತ್ತು. ಸಿನಿಮಾ ಭಾಳ ಚೆನ್ನಾಗಿ ಹೋಗ್ತಿದ್ದ ಕಾಲ ಅದು. ಯಾವಾಗ ಈ ವಿದ್ಯುನ್ಮಾನ ಎಲ್ಲ ಬರೋಕ್ಕೆ ಶುರುವಾಯಿತು, ಚಾನಲ್ಗಳು ಬಂತು, ಆನಂತರ ಟ್ವಿಟರ್ ಬಂತು, ಫೇಸ್ಬುಕ್ ಬಂತು, ಎಲ್ಲವೂ ಬರಲಾಗಿ ಜನ ಹಾಗೇ ಬದಲಾಯಿತು. ಮೊಬೈಲ್ ಬಂದ ತಕ್ಷಣ ಎಲ್ಲವೂ ಅವ್ರ ಮನೆ TV ಮತ್ತು ಮೊಬೈಲ್ ಎರಡರಲ್ಲೂ ಈ ಚಿತ್ರಗಳು ಬರೋಕ್ಕೆ ಶುರುವಾದಾಗ ಮನುಷ್ಯನ ಸಮಯ ನಿಧಾನವಾಯಿತು. ಈ ಕಡೆ ಅವನ ಸಮಯನ ಬೇರೆ ಕಡೆ ಇಡೋಕ್ಕೆ ಶುರು ಮಾಡ್ದ. ಆ ಸಮಯ ಇಟ್ಟಾಗ ನಮ್ಮ ಚಿತ್ರಗಳ ಕಡೆಗೆ ಆತನ ನಿರ್ಲಕ್ಷ್ಯ ಆಗಕ್ಕೆ ಶುರುವಾಗುತ್ತೆ. ನಿರ್ಲಕ್ಷ್ಯ ಅಂದರೆ ಸಿನಿಮಾ ನಾವು ಬಿಟ್ಬಿಡಲ್ಲ, ನೋಡ್ತಾನೆ. ಅವನಿಗೊಂದು ಕಾನ್ಫಿಡೆನ್ಸ್ ಇದೆ, ಇನ್ನೊಂದು 2 ತಿಂಗಳು TV ಬರುತ್ತೆ,
ಇನ್ನೊಂದು ತಿಂಗಳು OTT ಬರ್ತೈತೆ, ಅಲ್ಲಿ ನೋಡ್ಕೊಂಡ್ರೆ ಆಯಿತು ಬಿಡು. ಈಗ ಯಾಕೆ ನಾನು ಹೋಗಿ 3 ಗಂಟೆಯಲ್ಲಿ ಟೈಮ್ ವೇಸ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಥಿಯೇಟ್ರ್ಗಳದ್ದು ಏನು ಸಮಸ್ಯೆ ಅಂದರೆ ರೇಟ್ ಜಾಸ್ತಿ. ಎಲ್ಲ ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ ಟಿಕೆಟ್ ಬೆಲೆ ಜಾಸ್ತಿ. ತಮಿಳುನಾಡಲ್ಲಿ 65 ರೂಪಾಯಿ ಟಿಕೆಟ್ ಇದ್ದರೆ ನಾವು ಇಲ್ಲಿ 200 ರೂಪಾಯಿ 300 ರೂಪಾಯಿ ಇಟ್ಕೊಂಡು ಹೋಗ್ತೀವಿ. ಒಂದು ಕುಟುಂಬ ಪೂರ್ತಿ ಸಿನಿಮಾ ಬರಬೇಕು ಅಂದರೆ ನಾವು ಕಮ್ಮಿ ಅಂತಂದರೂ 2,500 3,000 ರೂಪಾಯಿ ಇಡಬೇಕು. ಜೊತೆಗೆ ಟ್ರಾಫಿಕ್ಕು, ಪಾರ್ಕಿಂಗ್ ಸಮಸ್ಯೆ, ಅದ್ರ ಜೊತೆಗೆ ತಿಂಡಿ ತೀರ್ಥಕ್ಕೆ ಸಿನಿಮಾಗಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ನಾವು ಒಂದು ಜೋಳಕ್ಕೆ ಇವತ್ತು 300 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಡಬೇಕು. ಸೊ ಈ ಪರಿಸ್ಥಿತಿಯಲ್ಲಿ ಆಡಿಯನ್ಸ್ ಏನು ಯೋಚನೆ ಮಾಡ್ತಾನೆ, ಪ್ರೇಕ್ಷಕ ಮನೆಗೆ ಬಂದಾಗ ನೋಡೋಣ ಬಿಡು. ಇದೇ ಬಗ್ಗೆ ಸರ್ಕಾರ ಸರಿಯಾದ ಗಮನ ಹರಿಸಿ ಚಿತ್ರರಂಗಕ್ಕೆ ಆ ಥಿಯೇಟ್ರ್ಗಳ ಮುಖಾಂತರ ಒಂದು ಕಮ್ಮಿ ಬೆಲೆಗೆ ಜನಗಳಿಗೆ ಟಿಕೆಟ್ ಸಿಗುವಂಥ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ನಾನು ಬಯಸೋದು ಅದೇ. ಒಂದಷ್ಟು ಜನತಾ ಥಿಯೇಟ್ರ್ ಮಾಡ್ತೀವಿ ಅಂತ ಹೇಳಿದರು. ಈ ಥರ ಎಲ್ಲ ಒಂದು ಥಿಯೇಟ್ರ್ಗಳನ್ನು ಮಾಡಿ ಒಂದು ಸಿನಿಮಾ ಪ್ರೇಕ್ಷಕರಿಗೆ ಒಂದು ಉತ್ತಮವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಇಲ್ಲ, ತುಂಬ ಒಳ್ಳೆಯ ಒಂದು ಉದ್ದೇಶ ಅದು. ನಿಜವಾಗ್ಲೂ ಆ ಥರ ಆಗಬೇಕು. ಕರ್ನಾಟಕ ಸರ್ಕಾರ ಕೂಡ ಆ ಕಡೆ ಒಂದು ಗಮನ ಹರಿಸಿದ್ರೆ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ. ಹೊಸ ಹೊಸ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂದುಕೊಂಡಿರೋರಿಗೆ, ಹೊಸಬರಿಗೆ ಅವಕಾಶಗಳು ಹೆಚ್ಚು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಕೂಡ, FMC ಅಭಿಪ್ರಾಯ ಕೂಡ. ಇನ್ನೊಂದು ವಿಷಯ ನಾನು ಏನು ಅಂದರೆ, ನೀವು ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇರೋರು. ನೀವೊಂದು ಡಾಕ್ಯುಮೆಂಟ್ರಿ ಮಾಡಿದ್ರಿ, ಕನ್ನಡ ಚಿತ್ರರಂಗ 100 ವರ್ಷ ಅಂತ. ಅದು ಮೈಸೂರು ದಸರಾ ಇದರಲ್ಲಿ ಬೆಸ್ಟ್ ಡಾಕ್ಯುಮೆಂಟ್ರಿ ಅನ್ನುವಂಥ ಒಂದು ಅವಾರ್ಡ್ ಕೂಡ ಸಿಕ್ತು. ಈಗ ಅದರ ಪುಸ್ತಕ ಕೂಡ ಮಾಡಬೇಕು ಅಂತ ಇದ್ದೀರಾ. ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಖಂಡಿತ ಸರ್. ಯಾಕೆಂದರೆ ನಮ್ಮಲ್ಲಿ ಚಿತ್ರರಂಗ ಶುರುವಾಗಿದ್ದು 1934 ಸತಿ ಸುಲೋಚನಾ ಮುಖಾಂತರ ಅಂತ ಎಲ್ಲರ ದಾಖಲೆಗಳಲ್ಲಿ ಇದ್ದಾವೆ. ಖಂಡಿತ ಅದು ಟಾಕಿ ಚಿತ್ರ. ಅದಕ್ಕೆ ಮುಂಚೆ ಮೂಕಿ ಚಿತ್ರಗಳು ಬರ್ತಾ ಇತ್ತು. ಮೂಕಿ ಚಿತ್ರಗಳು ಬಂದಾಗ ಅದಕ್ಕೆ ಪ್ರಥಮ ಹಾಡಿದ್ದು ಯಾರು ಅಂದರೆ ಮೈಸೂರು ಅರಮನೆಯ ಮಹಾರಾಜರು. ಅವರು ಮೂಕಿ ಚಿತ್ರವನ್ನು ಆರಂಭಗೊಂಡರು. ಅವರಿಂದ ಶುರುವಾಗಿದ್ದು. ಆನಂತರ ಅದು ಈ ಕೆಡ್ಡ ಆಪರೇಷನ್ ಮಾಡಿದ್ರು 1925 ಅವರು ಒಂದು ಕೆಡ್ಡ ಆಪರೇಷನ್ದು ಶೂಟಿಂಗ್ ಮಾಡಿಸಿದ್ರು. ಇವತ್ತು ಅದು ಮುಂಬೈ ಆರ್ಚಿವಿಯಲ್ಲಿ ಇದೆ. ಆ ನಂತರ ಹಾಗೆ ಮೃಶ್ಚಕಟಿಕ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಮೇಲೆ ರಾಮದಾಸ್ ಅಂತ ಒಂದು ಚಿತ್ರ ಮಾಡ್ತಾರೆ. ನಮ್ಮ ಲಕ್ಷ್ಮಿಯವರ ತಂದೆ ಅವರು ಕೂಡ ಕೃಷ್ಣಲೀಲಾ ಅಂತ ಒಂದು ಸಿನಿಮಾ ಎಲ್ಲ ಮಾಡಿ ಮೂಕಿ ಚಿತ್ರ ಮಾಡ್ತಾರೆ. ಆಮೇಲೆ ಈಸ್ಟ್ ಲವ್ ಅಫೇರ್, ಸಾಂಗ್ ಆಫ್ ಲೈಫ್, ಹರಿಮಾಯ ಈ ಥರ ಚಿತ್ರಗಳೆಲ್ಲ ಬಂದಾಗ ನಮ್ಮ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ಅವರು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಅವರು ಸ್ಟುಡಿಯೋ ಬಾಡಿಗೆ ಕೊಟ್ಟು ಅಲ್ಲಿ ಕನ್ನಡ ಚಿತ್ರರಂಗ ಮೇಲೇಳಲಿಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಡ್ತಾರೆ. ಈಗ ನಮ್ಮ ಚಿತ್ರರಂಗ ಏನಾಗಿದೆ, ಆ ಮೂಕಿ ಚಿತ್ರಗಳನ್ನು ಬದಿಗಿಟ್ಟು ಟಾಕಿ ಚಿತ್ರದ ಮುಖಾಂತರ ತಗೊಳ್ತಾರೆ. ಅಲ್ಲಿ ಅದ್ರ ಹಿಂದೆ ಹಿಸ್ಟ್ರಿ ಇಲ್ಲ. ಆ ಹಿಂದೆ ಹಿಸ್ಟ್ರಿ ಇಲ್ಲ. ನಾನು ಏನು ಹೇಳ್ತಾ ಇದ್ದೀವಿ, ಅದ್ರ ಹಿಂದೆ ಶ್ರಮ ಪಟ್ಟಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ. ಅದು ಗುಬ್ಬಿ ವೀರಣ್ಣ ಅವರು ಇರ್ಬೋದು, CB ಮಲ್ಲಪ್ಪ ಅವರು ಇರ್ಬೋದು, ಹರಿಭಾಯಿ ದೇಸಾಯಿ ಅವರು ಇರ್ಬೋದು, ಆಮೇಲೆ ನಮ್ಮ ಇವರು ಮಿರ್ಜಾ ಇಸ್ಮಾಯಿಲ್ರು, ಇವರೆಲ್ಲರೂ ಭಾಳ ಶ್ರಮಪಟ್ಟು ಒಳ್ಳೊಳ್ಳೆ ಸಿನಿಮಾ ತಂದಿದ್ದಾರೆ. ಕಡೆಗೆ ನಮ್ಮ ಮಂಗಳೂರಿನ ಕಡಲ ತಡಿಯ ಭಾರ್ಗವ ಇವರು ನಮ್ಮ ಶಿವರಾಮ್ ಕಾರಂತರು ಕೂಡ ಭೂತರಾಜ್ಯ ಮತ್ತು ಡೊಮಿಂಗೋ ಅನ್ನೋ ಚಿತ್ರವನ್ನು ಮಾಡ್ತಾರೆ. ಮೂಕಿ ಚಿತ್ರವನ್ನು ಮಾಡ್ತಾರೆ. ಅದು ಯಾವುದೋ ಅದು ತೆರೆನೇ ಕಾಣಲಿಲ್ಲ. ಅದು ಕಾರಣ ಅಂದರೆ ಟೆಕ್ನಾಲಜಿ ಆಗಿನ ಇಂಪ್ರೂವ್ಮೆಂಟ್. ಡೊಮಿಂಗೋ ಅದು ಹೇಗೆ ಅದನ್ನು ಉಳಿಸ್ಬೇಕು, ಅದಕ್ಕೆ ಬೇಕಾದ ರಸಾಯನಗಳು ಅಂದರೆ ಆಗ ರೀಲ್ನ ಉಳಿಸುವಂತಹ ರಸಾಯನಗಳು ಇರಲಿಲ್ಲ. ಹಾಗಾಗಿ ಅದು ಸ್ವಲ್ಪ ಅವ್ರಿಗೆ ಇದಾಯಿತು. ಅಂಥ ವಿಚಾರನೆಲ್ಲ ಅವರು ಸೆಪ್ಟೆಂಬರ್ 18 ಅಂತ ಒಂದು ತುಳು ಚಿತ್ರದಲ್ಲಿ ಹೇಳ್ಕೊಂಡಿದ್ದಾರೆ ಶಿವರಾಮ್ ಕಾರಂತರು. ಸೊ ಇವೆಲ್ಲ ನೋಡಿದಾಗ ಅಂಥ ಮಹನೀಯರ ಸಾಧನೆಗಳನ್ನು ನಾವು ಬದಿಗಿಟ್ಟು ಟಾಕಿ ಚಿತ್ರದಿಂದ ತೊಗೊಳ್ತೀವಿ. ಆಗ ನಾವು ಕೇಳಿದ ಕೆಲವ್ರು ಏನು ಹೇಳ್ತಾರೆ, ಇಲ್ಲ ನಾವು ಟಾಕಿ ಚಿತ್ರನೇ ಲೆಕ್ಕ ತೊಗೊಳ್ಳೋದು ನಾವು ಅಂತ ಹೇಳ್ತಾರೆ. ನೀವು ಪರಭಾಷೆಯಲ್ಲಿರುವಂಥ ಚಾರ್ಲಿ ಚಾಪ್ಲಿನ್ ಅವ್ರನ್ನೆಲ್ಲ ಮೂಕಿ ಚಿತ್ರ ನೀವು ತಗೊಳ್ಳುವಾಗ ನಮ್ಮ ಕನ್ನಡ ಚಿತ್ರವನ್ನು ಯಾಕೆ ತಗೊಳ್ಳಲ್ಲ ಅನ್ನೋದು ನನ್ನ ಒಂದು ವಾದ. ಸೊ ಹಾಗಾಗಿ ಆ ಚಿತ್ರವನ್ನು ಕನ್ನಡ ಚಿತ್ರರಂಗ 100 ವರ್ಷ ಅಂತೇಳಿ ಒಂದು ವಿಡಿಯೋ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಯಾರ್ಯಾರು ಮೂಕಿ ಚಿತ್ರಗಳಲ್ಲಿ ಪಾತ್ರ ಕೊಟ್ಟರು, ಅದಾದ ನಂತರ ಟಾಕಿ ಚಿತ್ರ ಹೇಗೆ ಬಂತು, ಆನಂತರ ಕನ್ನಡಕ್ಕೆ ಬಂದಂಥ ಹೊಸ ಪ್ರತಿಭೆಗಳು ಯಾರ್ಯಾರು, ಅವ್ರವ್ರ ಸಾಧನೆಗಳೇನು, ನಮ್ಮ ದೇವರಾಜ ಅರಸು ಅವರ ತಮ್ಮ ಕೆಂಪರಾಜ ಅರಸು ಅವರು ಚಿತ್ರರಂಗಕ್ಕೆ ಬಂದಿದ್ದು,
ಈ ಥರ ಹಲವಾರು ವಿಚಾರಗಳನ್ನು ಪ್ರಸ್ತುತಪಡಿಸ್ಕೊಂಡು 100 ಚಿತ್ರಗಳಿಗೆ ಒಂದೊಂದು ಬಂಚ್ ಮಾಡಿ ಬಿಡೋಣ ಅಂತ ಮಾಡಿದ್ದು. ಅದು ಭಾಳ ಒಳ್ಳೆಯ ಹೆಸರು ತೊಗೊಳ್ತು. ಪ್ರತಿಯೊಬ್ಬರು ನೋಡಿ ಮೆಚ್ಚಿದ್ರು. ಮೈಸೂರು ದಸರಾದಲ್ಲೂ ಪ್ರದರ್ಶನವಾಗಿ ನನಗೆ ಅದ್ರ ಬಗ್ಗೆ ಒಳ್ಳೆಯ ಒಂದು ಪ್ರಶಸ್ತಿ ಕೂಡ ಕೊಟ್ಟರು. ಅಭಿನಂದನೆಗಳು ಸಲ್ಲಿಸಿದ್ರು. ಥ್ಯಾಂಕ್ ಯು ಸರ್. ಆಮೇಲೆ ಅದನ್ನೇ ಒಂದು ಪುಸ್ತಕ ರೂಪದಲ್ಲಿ ಯಾಕೆ ತರಬಾರ್ದು ಅಂತ ಹೇಳಿ ಕೆಲವರು ಕೇಳಿದ್ರು. ನಮ್ಮ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಕೂಡ ನನಗೆ ಅದನ್ನು ಬಂದ್ ಮಾಡಿ ಅಂತ ಹೇಳಿ ನನಗೊಂದು ಹೇಳಿದ್ರು. ಹೋಗಿ ಅವ್ರ ಮಾತಿಗೆ ಮೇರೆಗೆ ಒಂದು ಪುಸ್ತಕವನ್ನು ರೆಡಿ ಮಾಡಿದೆ. ಆಮೇಲೆ ಕಾಲಾಂತರ ಏನೋ ಸ್ವಲ್ಪ ಬದಲಾವಣೆಯೊಂದಿಗೆ ನಾನೇ ಯಾಕೆ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಆಸೆಗೆ ನಾನೇ ಖುದ್ದಾಗಿ ಒಂದು ಚಾಮರಾಜಪೇಟೆಯಲ್ಲಿ ಕರ್ನಾಟಕ ಆಫ್ಸೆಟ್ ಪ್ರಿಂಟರ್ಸ್ ಅಲ್ಲಿ ಹೋಗಿ ಈ ಪುಸ್ತಕವನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಸದ್ಯದಲ್ಲೇ ಅದು ಬಿಡುಗಡೆಗೊಳ್ಳಲಿದೆ. ಅಭಿನಂದನೆಗಳು ನಿಮಗೆ. ಇಲ್ಲ, ತುಂಬ ಒಂದು ಒಳ್ಳೆ ಕೆಲಸ ಅದು. ಯಾಕೆಂದರೆ ನಮ್ಮ ಇತಿಹಾಸವನ್ನು ನಾವು ಕೆದಕಿ ನೋಡಬೇಕಾಗುತ್ತೆ. ಈಗಂತೂ ಎಲ್ಲಂದ್ರಲ್ಲಿ ಕೈ ಬೆರಳಲ್ಲಿ ಸಿಗೋ ಥರ ಇದೆ. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಸಾಧನೆ ತುಂಬ ಶ್ರೇಯಸ್ಸನ್ನು ಕೊಡುತ್ತೆ ಕರ್ನಾಟಕ ಚಿತ್ರರಂಗಕ್ಕೆ. ಇನ್ನೊಂದು ವಿಷಯ ಅಂದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಈಗ ನೀವು ಒಂದು ಸಿನಿಮಾದ ಬಗ್ಗೆ ಬರೀತೀರಿ. ನೀವು ಈ ಒಂದು 100 ವರ್ಷದ ಸಿನಿಮಾದ ಬಗ್ಗೆ ಬರೆಯುವಾಗ ಕೆಲವೊಂದು ಸಿನಿಮಾಗಳನ್ನು ಆಯ್ಕೆ ಮಾಡ್ಕೋತೀರಿ. ಇದು ಅಂತ ಎಲ್ಲ ಹೇಳಿ, ಇದಕ್ಕೆ ಮಾನದಂಡ ಏನಿರ್ಬೋದು ಅಂತ. ಅಂದರೆ ಅದರ ಅರ್ಥ ಏನಂದರೆ, ಇವತ್ತಿನ ಕಾಲದಲ್ಲಿ ಏನಾಗುತ್ತೆ, ತುಂಬ ಒಳ್ಳೆ ಸಿನಿಮಾ ಇರುತ್ತೆ, ಜನ ಓಡೋದೇ ಇಲ್ಲ. ಆಮೇಲೆ ಸಿನಿಮಾ ಏನೂ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಿರ್ದೇಶಕರಿಗೆ ಅನ್ಸುತ್ತೆ ಅಥವಾ ಕ್ರಿಯೇಟಿವ್ ಟೀಮ್ಗೆ ಅನ್ಸುತ್ತೆ, ಬಟ್ ಆ ಸಿನಿಮಾ ಚೆನ್ನಾಗಿ ಓಡ್ಬಿಡುತ್ತೆ ಅದು. ಸೊ ಇಲ್ಲಿ ಆಮೇಲೆ ಇನ್ನು ಕೆಲವೊಂದು ಚೆನ್ನಾಗಿದೆಯೋ ಇಲ್ವೋ, ದುಡ್ಡು ಮಾತ್ರ ಮಾಡುತ್ತೆ. ಸೊ ಆಮೇಲೆ ಇನ್ನು ಕೆಲವೊಂದು ಏನೋ ಎಂತ ಗೊತ್ತಿಲ್ಲ, ಅವಾರ್ಡ್ಗಳೆಲ್ಲ ಬಂದ್ಬಿಡುತ್ತೆ. ಸೊ ಈ ಮಾನದಂಡ ಇವತ್ತಿನ ಪತ್ರಿಕಾ ರಂಗದಲ್ಲಿ ಆ ಮಾನದಂಡ ಏನು ಪತ್ರಿಕೆಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡ್ತಾರೆ ಅಂತ ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಬೇಕು, ಅಥವಾ ಬೇರೆ ಯಾವ್ಯಾವ ಮಾನದಂಡಗಳನ್ನು ನಾವು ಇಟ್ಕೋಬೇಕು? ಯಾಕೆಂದ್ರೆ ನೀವೊಂದು ಪತ್ರಿಕೆಯನ್ನು ಮಾಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ, ಇವತ್ತಿನ ಟ್ರೆಂಡ್ ಹೆಂಗಿದೆ, ಅವತ್ತಿನ ಹೆಂಗಿತ್ತು? ಸಿನಿಮಾನ ಅಳಿಯೋದಕ್ಕೆ ಒಂದು ಮಾನದಂಡ ಏನಿರಬೇಕು, ಏನಿರಬಾರ್ದು? ಇಲ್ಲ, ಅವತ್ತಿನ ಕಾಲದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಇರ್ಬೋದು, ಸಿದ್ಧಲಿಂಗಯ್ಯ ಅಂತವರು, ಲಕ್ಷ್ಮೀನಾರಾಯಣ ಅಂತವರು, ಇವರೆಲ್ಲರೂ ಕಾದಂಬರಿಗಳಿಗೆ ಒತ್ತು ಕೊಟ್ಟು, ದೊರೆ ಭಗವಾನ್ ಅಂತವ್ರನ್ನ ನಾವು ಸದಾ ನೆನೆಸ್ಕೊಬೇಕು. ಯಾಕಂದರೆ ಇವರೆಲ್ಲ ಕಾದಂಬರಿಗೆ ಒತ್ತು ಕೊಟ್ಟು ಸಿನಿಮಾಗಳನ್ನು ಮಾಡಿದವರು. ಪೌರಾಣಿಕ ಚಿತ್ರಗಳು ಅಂದರೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರು. ಚಿತ್ರಗಳಲ್ಲಿ ಶ್ರೀಮಂತಿಕೆ ಕಾಣಿಸ್ಬೇಕು ಅಂದರೆ ನಮ್ಮ BR ಪಂತಲು ಅವರು. ಕನ್ನಡದಲ್ಲಿ ಮೊದಲ ಬಾರಿಗೆ 50 ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು ನಮ್ಮ ಶಂಕರ್ ಸಿಂಗ್ ಅವರು, ರಾಜೇಂದ್ರ ಸಿಂಗ್ ಬಾಬು ಅವ್ರ ತಂದೆಯವರು. ಈ ಥರ ಚಿತ್ರರಂಗದಲ್ಲಿ ಅವರವ್ರದ್ದೇ ಆದ ಒಂದು ಕೊಡುಗೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಆಮೇಲೆ ಅವರು ಯಾರೂ ಪ್ರಶಸ್ತಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವ್ರಿಗೇನಿತ್ತು ಅಂದರೆ ಜನಗಳಿಗೆ ಮನೋರಂಜನೆ ಕೊಡಬೇಕು, ಒಂದು ಒಳ್ಳೆ ಚಿತ್ರ ಕೊಡಬೇಕು, ಚಿತ್ರಗಳಲ್ಲಿ ವೈವಿಧ್ಯತೆ ಇರಬೇಕು ಅನ್ನೋ ಒಂದು ಹಂಬಲದಲ್ಲಿ ಭಾಳಷ್ಟು ಚಿತ್ರಗಳನ್ನು ತಂದು ಅವರು ಕೊಟ್ಟರು. ಮೊದಲು ಆ ಚಿತ್ರಗಳೇ ಪ್ರಶಸ್ತಿಗಳನ್ನು ಪಡ್ಕೊಳ್ತಾ ಇತ್ತು. ಅದು 70ರವರೆಗೂ ಅದಿತ್ತು. 67ಕ್ಕೆ ನಿಮಗೆ ನಕ್ಕರೆ ಅದೇ ಸ್ವರ್ಗ ಚಿತ್ರದಿಂದ ರಾಜ್ಯ ಪ್ರಶಸ್ತಿ ಅಂತ ಆರಂಭಗೊಳ್ತು. ಅನಂತರ ಪ್ರಶಸ್ತಿ ಅನ್ನೋದೇ ಒಂದು ವಿಭಾಗ ಆಯಿತು. ಅಲ್ಲಿಂದ ಜನಗಳು ಏನು ಮಾಡಿದ್ರು, ಹೊಸ ಹಳೆಯ ಚಿತ್ರಗಳ ಆರಂಭಗೊಂಡು. ಆ ಹೊಸ ಹಳೆಯ ಚಿತ್ರಗಳಿಗೆ ಈ ಜನಪ್ರಿಯ ನಟರು ಯಾವತ್ತೂ ಒಗ್ಕೊಂಡಲೇ ಇಲ್ಲ. ಉದಾಹರಣೆ ರಾಜ್ಕುಮಾರ್ ಅಂತವರು, ವಿಷ್ಣುವರ್ಧನ್ ಅಂತವರು, ಅಂಬರೀಷ್ ಅಂತವರು, ಶಂಕರ್ ನಾಗ್ ಅಂತವ್ರು, ಯಾರು ಅನಂತ್ ನಾಗ್ ಅವರು ಯಾರೂ ಅದಕ್ಕೆ ಒಗ್ಕೊಳ್ಳಲಿಲ್ಲ. ಇಲ್ಲಿ ಒಂದು ವರ್ಗ ಒಂದು ಹೊಸ ಹಳೆಯ ಚಿತ್ರಗಳನ್ನು ಕೊಡ್ತಾ ಬಂದು, ಸಂಸ್ಕಾರ ಇರ್ಬೋದು, ಪಣಿಯಮ್ಮ ಇರ್ಬೋದು, ತಬರನ ಕತೆ, ಈ ಥರ ಒಂದು ಹೋಯಿತು. ಸೊ ಆ ಪಾತ್ರಗಳು ಎಲ್ಲೋ ಒಂದು ಕಡೆ ಜನಗಳಿಗೆ, ಆ ಒಂದು ಕ್ಯಾಟಗಿರಿಯ ಜನಗಳಿಗೆ ತಲುಪ್ತಾ ಹೋಗ್ತು. ಈ ಜನಪ್ರಿಯ ನಾಯಕ ನಟರು ಅಂಥ ಪ್ರಯತ್ನಕ್ಕೆ ಯಾವತ್ತೂ ಕೈ ಇಡಲೇ ಇಲ್ಲ. ಅಲ್ಲಿರುವಂಥ ಕ್ಲಾಸ್ ಸಿನಿಮಾ ಮಾಡೋವಂಥವ್ರು ಈ ಜನಪ್ರಿಯ ಚಿತ್ರಗಳಿಗೆ ಕೈ ಇಟ್ಟಲೇ ಇಲ್ಲ. ಸೊ ಅದೇ ಒಂದು ವಿಭಾಗ ಇದೆ, ಕಮರ್ಷಿಯಲ್ ಅವ್ರು ಕಮರ್ಷಿಯಲ್ ಎಲ್ಲ ಇದ್ರು, ಕಲಾತ್ಮಕ. ಆಮೇಲೆ ಜನ ಏನು ಮಾಡ್ತಿದ್ರು, ಎರಡನ್ನೂ ಎಂಜಾಯ್ ಮಾಡ್ತಾಯಿದ್ರು. ಇದು ಪೇಪರ್ನಲ್ಲಿ ನೋಡಿ, ಪ್ರಶಸ್ತಿ ಬಂದಿದೆ ಈ ಸಿನಿಮಾಗೆ, ನಮಗೊಂದು ಗರಿ ಅಂತ ಅಂದ್ಕೊಳ್ಳೋರು. ಕಮರ್ಷಿಯಲ್ ಸಿನಿಮಾ ಹಂಗಲ್ಲ, ಎಲ್ಲ ಥಿಯೇಟ್ರಲ್ಲೂ 25 ವಾರ 100 ದಿನ ಓಡಿ ಅಲ್ಲಿ 100 ಶತದಿನೋತ್ಸವ ಸಂಭ್ರಮ ಆಚರಿಸೋರು, ರಸ್ತೆ ತುಂಬ ಸ್ಟಾರ್ ಮೆರವಣಿಗೆ, ಆಯಾ ನಟರ ಅಭಿಮಾನಿಗಳು ಅವನ್ನ ಒತ್ತಿ ಮೆರೆಸೋವಂಥದ್ದು. ಇದು ಸೈಲೆಂಟಾಗಿ ಹೋಗೋದು, ಇದು ಹಬ್ಬರದಿಂದ ಹೋಗೋದು. ಈಗ ಏನಾಯಿತು, ಕಾಲಘಟ್ಟ ಬದಲಾಯಿತು. ಯಾವ ಕಾಲಘಟ್ಟ ಬದಲಾಯಿತು, ಆ ಕಾದಂಬರಿಗಳೆಲ್ಲ ಓದೋ ಪ್ರತಿ 10 ವರ್ಷಕ್ಕೆ ಒಂದೊಂದು ಚಿತ್ರದ ಜಾನರ್ ಬದಲಾಗ್ತಾ ಹೋಗ್ತಿದೆ.
ಮೊಟ್ಟ ಮೊದಲು ಎಲ್ಲ ನಿಮಗೆ ಮೊದಲು ಜಾನಪದ ಪೌರಾಣಿಕ ಐತಿಹಾಸಿಕ ಚಿತ್ರಗಳನ್ನು ನಿಮ್ಗೆ 70ರವರೆಗೂ ನೋಡಿದ್ರೆ 70ರಿಂದ ನಿಮಗೆ ಚಿತ್ರರಂಗದ ಗತಿ ಬದಲಿಸ್ತಿದೆ. ಅಲ್ಲಿಂದ ನಿಮ್ಗೆ 70ರಿಂದ 80ರವರೆಗೂ ಕಾದಂಬರಿ ಆಧಾರಿತ ಚಿತ್ರಗಳದೇ ಒಂದು ಸಾಲು. ಹೌದು ಹೌದು. ಅದ್ಭುತ ಹೆಣ್ಮಗ ಇರ್ಬೋದು, ಹೇಮಾವತಿ ಇರ್ಬೋದು, ಬಂಗಾರ ಮನುಷ್ಯ ಇರ್ಬೋದು, ಈ ಥರ ಪ್ರತಿ ಚಿತ್ರಗಳು ನಿಮಗೆ ಕಾದಂಬರಿ ಆಧಾರಿತದಲ್ಲೇ ಬಂದು ಅತ್ಯಂತ ಯಶಸ್ವಿ ಕಂಡು ಪರ ರಾಜ್ಯದವರೆಲ್ಲ ಓಡ್ಬಂದು ನಮ್ಮ ರಾಜ್ಯದಲ್ಲಿ ಕುಂತ್ಕೊಂಡು ನಮ್ಮ ಸಿನಿಮಾ ಹಿಂಗಿದೆಯಾ ಅಂತ ನೋಡ್ತಿದ್ರು. ಅದು ಶರಪಂಜರ, ಬೆಳ್ಳಿ ಮೋಡ ಎಲ್ಲ ಸಿನಿಮಾಗಳು ನೋಡ್ತಾಯಿದ್ರು. 80ಕ್ಕೆ ನಮ್ಮ ಚಿತ್ರರಂಗ ಒಂದು ಮಗ್ಗಲು ಬಗ್ಗಿಸಿ ರಾಜಕೀಯ ವಿಡಂಬನಾತ್ಮಕ ಚಿತ್ರಗಳ ಕಡೆಗೆ ವಾಲ್ತು. ಅದು ಹಂತ ಇರ್ಬೋದು, ಗಜೇಂದ್ರ, ಇಂಥ ಸಿನಿಮಾಗಳೆಲ್ಲ ಬರೋಕ್ಕೆ ಶುರುವಾಯಿತು. ಅಲ್ಲಿಂದ ರಾಜಕೀಯ ವಿಡಂಬನಾತ್ಮಕ ಮತ್ತು ಕೌಟುಂಬಿಕ ಚಿತ್ರಗಳು ಬರ್ತಾಯಿತ್ತು. ಒಂದಷ್ಟು ಹಾಸ್ಯ, ಅನಂತನಾಗ್ ಅಂದರೆ ಒಂದು ಹಾಸ್ಯ ಮತ್ತು ಕಾದಂಬರಿ, ಅಂಬರೀಷ್ ಅಂದರೆ ರೆಬಲ್ಲು, ಶಂಕರ್ ನಾಗ್ ಅಂದರೆ ಈ ಥರ ಇರಬೇಕು ಅಂತ, ರಾಜ್ಕುಮಾರ್ ಅವರದ್ದೇ ಅವ್ರ ಕಾಲಘಟ್ಟ ಅಲ್ಲಿ ಕಮ್ಮಿ ಆಯಿತು. ಅವ್ರು ರಾಜ್ಕುಮಾರ್ ಅವ್ರ ಚಿತ್ರಗಳು ಕಮ್ಮಿ ಆಯಿತು. ವಿಷ್ಣುವರ್ಧನ್ ಅಂದರೆ ಒಂದು ಸಾಂಸಾರಿಕ, ಮನೆಗೆ ಮಗ ಹೆಂಗಿರಬೇಕು ಅನ್ನೋದು ವಿಷ್ಣುವರ್ಧನ್ ಅವ್ರ ಚಿತ್ರ. ಈ ಥರ ಬರೋಕ್ಕೆ ಶುರು ಆದಮೇಲೆ ಅದು 90-93ವರೆಗೂ ಅದು ಅದೇ ಬಂತು. 95ರಿಂದ ನಿಮಗೆ ರೌಡಿಸಮ್ ಚಿತ್ರಗಳು ಆರಂಭವಾಯಿತು. ಆ 95ರಿಂದ 2005ವರೆಗೂ ನಿಮಗೆ ಬರೀ ಬಡಿ ಕಡಿ ರೌಡಿಸಮ್ ಚಿತ್ರಗಳು, ಕತ್ತಿ, ಮಚ್ಚು, ಲಾಂಗು ಅಂತ ಶುರುವಾಯಿತು. ಇದಾದ್ಮೇಲೆ ನಿಮ್ಗೆ 2005 ನೋಡಿ, ಮುಂಗಾರು ಮಳೆ ಬರಲಾಗಿ ಯುವ ನಿರ್ದೇಶಕರು ಬಂದರು, ಹೊಸ ಕ್ಯಾಮ್ರಾಮ್ಯಾನ್ಗಳು ಬಂದರು, ನಾಯಕ ನಟರು ಅತಿ ಚಿಕ್ಕ ವಯಸ್ಸಿನ ಗಣೇಶ್ ಅಂತವರು ಬಂದರು. ಅಲ್ಲಿಂದ ಇನ್ನೊಂದು ಚಿತ್ರರಂಗ ಮಗ್ಗಲು ಬದಲಿಸ್ತೀವಿ. ಆವಾಗ ಚಿತ್ರರಂಗಕ್ಕೆಲ್ಲ ಗೇಟ್ ಅವ್ರು ಯಾರು ಅಂದರೆ ರಿಯಲ್ ಎಸ್ಟೇಟ್ ಅವರು. ನನ್ನ ಮಗನ್ನ ಯಾಕೆ ಹೀರೋ ಮಾಡಬಾರ್ದು, ನಾವು ಯಾಕೆ ಹೀರೋ ಆಗಬಾರ್ದು ಅನ್ನೋ ಒಂದು ಹಂಬಲ ಇಟ್ಕೊಂಡು ಅಲ್ಲಿ ಬಂದರು. ಅಲ್ಲಿಂದ ಚಿತ್ರರಂಗದ ಒಳಗಿನ ತೆಳುವಾಗ್ತಾ ಬಂತು. ಕ್ವಾಲಿಟಿ ಕಮ್ಮಿ ಆಯ್ತು, ಅದು ಗಟ್ಟಿತನ ಕಳ್ಚ್ಕೊಳ್ತು, ಮೆದುತನ ಬಂದು ಅಲ್ಲಿ ಏನಾಯಿತು, ರಸ್ತೆಗಿಳಿತು ಚಿತ್ರರಂಗ. ಬಂದು ಸ್ಟುಡಿಯೋಯಿಂದ ರಸ್ತೆಗಿಳಿದು ನಾನೇನು ಬೇಕಾದ್ರೂ ಮಾಡಿದ್ರು ಜನ ನೋಡ್ತಾರೆ ಅನ್ನೋ ಒಂದು ಹಂಬಲದಲ್ಲಿ ಒಂದಷ್ಟು ಚಿತ್ರಗಳು ಬಂದು ಅಲ್ಲಿಂದ ತನ್ನ ಕ್ವಾಲಿಟಿಯನ್ನು ಕಳ್ಕೊಂಡು ಇವತ್ತು ನಿಂತ್ಕೊಳ್ತು. ಇದಕ್ಕೆ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ತಪ್ಪೇ, ನಾವು ದೂರಬಾರ್ದು ಅವ್ರನ್ನ. ಯಾಕೆಂದರೆ ಅವರು ಜಡ್ಜ್ಮೆಂಟ್ ಚೆನ್ನಾಗಿದೆ. ಒಬ್ಬ ನಿರ್ದೇಶಕ ಪ್ರತಿ 10 ಲಕ್ಷ ಪ್ರೇಕ್ಷಕರನ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅವ್ನು ಗೆದ್ದಂಗೆ. ಕೋಟಿ ಬಾಚಿಬಿಡ್ತಾನೆ. ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದೀವಿ ಅಂತೀವಿ. ನಮ್ಗೆ 7 ಕೋಟಿ ಜನಸಂಖ್ಯೆ ನೋಡಬೇಕಾಗಿಲ್ಲ ನಮ್ಮ ಸಿನಿಮಾನ. 10 ಲಕ್ಷ ಜನ ನೋಡಿ ಮೆಚ್ಕೊಂಬಿಟ್ರೆ ನಿರ್ಮಾಪಕ ಸೇಫ್, ಅವನು ಕೋಟ್ಯಾಧಿಪತಿ ಆಗ್ತಾನೆ, ಸಿನಿಮಾನು ಒಳ್ಳೆಯ ಹೆಸರು ತೊಗೊಳುತ್ತೆ, ಚೆನ್ನಾಗಿ. ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಬಂದು ಇನ್ನೊಂದು ಮಗ್ಗಲ ಬದಲಿಸ್ಬಿಟ್ಟು ಇವತ್ತು ಇರೋ ಸಿನಿಮಾಗಳನ್ನು, ಸಣ್ಣ ಸಿನಿಮಾಗಳನ್ನು ಅದು ಕಿಲ್ ಮಾಡ್ತಾ ಇದೆ. ಇದು ನಾವೇ ಮಾಡಿಕೊಂಡಂತಹ ಒಂದು ವ್ಯವಸ್ಥಿತವಾದಂಥ, ನಮ್ಮ ಕಾಲ ಮೇಲೆ ನಾವೇ ಹಾಕೊಂಡಂಥ ಒಂದು ದುರಂತದ ಕಥೆ. ಅದೆಲ್ಲ ಕರೆಕ್ಟು. ಈಗ ನಾನು ಯಾಕೆ ಆ ಪ್ರಶ್ನೆ ಮಾನದಂಡ ಅನ್ನೋದು ಹೇಳಿದೆ ಅಂದರೆ, ಈಗ ಇತ್ತೀಚೆಗೆ ಕೆಲವೊಂದು ಕೂಗುಗಳು ಬರ್ತಾ ಇದೆ. ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಅದು ಇದು ಅಂತೆಲ್ಲ ಇದೆ. ಎಷ್ಟೋ ಜನ ಅವರು ಹೇಳಿರೋ ಪ್ರಕಾರ, ನಾವು ಸಿನಿಮಾನ ಕೊಟ್ಟಿದ್ದೀವಿ ಸರ್, ಅವರು ನೋಡಲೇ ಇಲ್ಲ, ನಮಗೆ ಗೊತ್ತಾಗತ್ತೆ ಅದು ನೋಡಿದಾರಾ ಇಲ್ವೋ ಅಂತ. ನೋಡ್ದೇನೆ ನಮ್ಮ ಸಿನಿಮಾನ ರಿಜೆಕ್ಟ್ ಮಾಡ್ತಾರೆ ಅನ್ನೋದು. ಸೊ ಈ ಥರದ್ದು ಎಲ್ಲ ಕೆಲವೊಂದು ಮಾತುಗಳು ತುಂಬ ಜನರಲ್ಲಿ ನಾನು ಕೇಳಿ ಬರ್ತಾ ಇದೆ. ಈಗ ತುಂಬ ಜನ ಬಂದು ಹೇಳಿದ್ದಾರೆ, ಅದ್ರ ಬಗ್ಗೆ ಕೆಲವೊಂದು ಚಳುವಳಿಗಳು ಕೂಡ ಆಗಿದೆ, ಕಂಪ್ಲೇಂಟ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಆಗಿದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದು ಸಿನಿಮಾವನ್ನ ಯಾವ ಮಾನದಂಡ ಇಟ್ಕೊಂಡು ನಾವು ಆ ಸಿನಿಮಾದ ಬಗ್ಗೆ ಹೇಳಬೇಕು, ಈಗ ಅದು ಯಾವ ಮಾನದಂಡ ಆಗಿದೆ ಅಂತ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಇದೆಲ್ಲ ಈಗ ಸಿನಿಮಾದ ಗಟ್ಟಿತನಕ್ಕಿಂತ ಹೆಚ್ಚು ಸಿನಿಮಾದ ಹಿಂದಿರುವ ಹಣದ ಗಟ್ಟಿತನದ ಮೇಲೆ ನಿಂತಿದೆ ಅನ್ನುವಷ್ಟರ ಮಟ್ಟಿಗೆ ಜನಕ್ಕೆ ಅನಿಸ್ತಾ ಇದೆ. ಆದರೆ ಈಗಲೂ ಕೂಡ ಒಳ್ಳೆ ಸಿನಿಮಾಗಳು ಹಿಟ್ ಆಗೇ ಆಗ್ತವೆ, ಹಣ ಖರ್ಚಾಗತ್ತೆ, ಇಲ್ಲ ಅಂತಲ್ಲ. ಆದರೆ ತುಂಬ ಸಿನಿಮಾಗಳನ್ನ ನೋಡೋರು ಜನ ಕಮ್ಮಿ ಆಗ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಒಂದು ಮಾನದಂಡ ಅನ್ನೋದು ಬಹಳ ಮುಖ್ಯ. ಈ ಮಾನದಂಡ ಜನರಿಗೊಂದಿರುತ್ತೆ, ಅವಾರ್ಡ್ ಕೊಡೋರ್ಗೊಂದಿರುತ್ತೆ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವ್ರಿಗೊಂದಿರುತ್ತೆ. ಇದು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇರಬೇಕಿತ್ತು ಸರ್? ಮೊದಲು ಚಿತ್ರೋತ್ಸವ ಅಂತ ಆರಂಭ ಮಾಡಿದ್ದು ಸುಚಿತ್ರಾ ಫಿಲಿಮ್ ಸೊಸೈಟಿಯವರು. ಆಗ ನಮ್ಮ ಚಿತ್ರಗಳು ನಮ್ಮ ಕನ್ನಡದಲ್ಲಿ ಪ್ರಪ್ರಥಮ ರಷ್ಯಾಗೆ ಕಲ್ಪನಾ ಅವ್ರನ್ನ ಕರೆಸ್ಕೊಂಡಿದ್ರು ಚಿತ್ರೋತ್ಸವ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದಿಂದ ಕಲ್ಪನಾ ಅವರು ರಷ್ಯಾಗೆ ಹೋಗಿದ್ರು. ಆ ಥರ ಒಂದು ಅಮೃತಗಳಿಗೆ ದಿನಗಳು. ಇದಾದ ನಂತರ ನಮ್ಮಲ್ಲಿ ಸುಚಿತ್ರಾ ಫಿಲಿಮ್ ಸೊಸೈಟಿಯಲ್ಲಿ ಸಿನಿಮಾಗಳನ್ನು ಸಿನಿಮಾ ಹಬ್ಬ
ಜನ ಎಲ್ಲ ಸಿನಿಮಾ ಹಬ್ಬ ಅಂತೇಳಿ ಪುಟ್ಟಣ ಥಿಯೇಟ್ರಲ್ಲಿ ಹಾಕೋರು, ಅಲ್ಲಿ ಹಾಕೋರು, ಇಂದಿದ್ದ ಕಡೆ ಚಿತ್ರೋತ್ಸವ ಅಂತ ಹೋಗಿ ಕೂತ್ಕೊಳ್ತಿದ್ದೋ. ಒಂದಷ್ಟು ಆಯ್ಕೆಯ ಚಿತ್ರಗಳನ್ನು ಅಲ್ಲಿ ಆಯ್ಕೆ ನೋಡಿಕೊಂಡು ಮಾಡಿ ಬರ್ತಿದ್ದೋ. ಆವತ್ತು ಸಿನಿಮಾ ಸಂಖ್ಯೆ ಕಮ್ಮಿ ಇತ್ತು. ಸಿನಿಮಾ ಕಮ್ಮಿ ಇದ್ದಿದ್ದರಿಂದ ಜನಗಳು ಕಮರ್ಷಿಯಲ್ ಸಿನಿಮಾ ನೋಡ್ಬಿಟ್ಟಿರೋರು ಈ ಸಿನಿಮಾಗಳನ್ನು ನೋಡಿರ್ತಿರ್ಲಿಲ್ಲ. ಅವ್ರಿಗೆ ಇಲ್ಲಿ ಒಂದು ಅವಕಾಶ ಸಿಕ್ತು, ವೇದಿಕೆ. ಈ ವೇದಿಕೆಯಲ್ಲಿ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂದಾಗ ಅದು ಹೋಗಿ ನೋಡೋಕ್ಕೆ ಶುರು ಮಾಡಿದ್ರು. ಅದು ಒಂದು ಹಬ್ಬವಾಗೇ ವಾತಾವರಣ ನಿರ್ಮಾಣ ಆಯಿತು. ಮುಂದಕ್ಕೆ ಬರ್ತಾ 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 ಏನಾಯಿತು, ಅದಕ್ಕೆ ಒಂದು ಅಕಾಡೆಮಿ ಅಂತ ಮಾಡಿ ಸರ್ಕಾರ ಇಲ್ಲಿ ಒಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಂತ ಮಾಡಿ ಒಂದಷ್ಟು ಪ್ರಬುದ್ಧ ನಿರ್ದೇಶಕರನ್ನ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿದ್ರು. ಆಗಲೂ ಈ ಕೂಗು, ಗಲಾಟೆ, ಹೋರಾಟ ಇವ್ಯಾವೂ ಇರಲಿಲ್ಲ. ಸರಾಗಿ ಹೋಗ್ತಿತ್ತು. ತದನಂತರ ಏನಾಯಿತು, ರಾಜಕೀಯ ಎಂಟ್ರಿ ಆಯಿತು. ರಾಜಕೀಯ ಎಂಟ್ರಿ ಆದಾಗ ಚಿತ್ರರಂಗದ ಕೆಲವರು ಬಿಟ್ಟು ಬೇಕಾದವ್ರನ್ನ ಅವ್ರವ್ರ ಪಕ್ಷದಲ್ಲಿ ಆಯಾ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಕೆ ಶುರು ಮಾಡಿದ್ರು. ಓಕೆ. ಯಾವಾಗ ರಾಜಕೀಯ ಎಂಟ್ರಿ ಕೊಡ್ತು ಆ ವ್ಯಕ್ತಿ ಕೂಡ ಅದೇ ಪಕ್ಷದವನಾಗಿದ್ದ. ಆಗ ಅವನ್ನ ಆರಿಸಿ ಕಳಿಸಿರೋರು ಯಾವ ಚಿತ್ರನ ಹೇಳ್ತಾರೋ ಅವನು ಅದನ್ನೇ ಹಾಕ್ಬೇಕಾಗಿತ್ತು. ಸಿನಿಮಾಗೊಂದು ಪಕ್ಷ. ಅಲ್ಲಿ ನಿಮಗೆ ಯಾವುದೇ ಒಳ್ಳೆ ಚಿತ್ರ ಕ್ವಾಲಿಟಿ ಇರೋದು ಅದೆಲ್ಲ ಬೇಕಾಗಿಲ್ಲ. ಯಾರಲ್ಲಿ ಹೇಳಿರ್ತಾರೆ ಆ ಚಿತ್ರ ನಮ್ಮ ಕಡೆಯವನು ಅಂದರೆ ಅದನ್ನು ನೀವು ವಿರೋಧ ಮಾಡಿದ್ರೆ ನಿಮ್ಮ ಮೇಲೆ ಭಾಳಷ್ಟು ತೊಂದರೆ ಕೊಡ್ತಾರೆ. ಹಾಗಾಗಿ ಕೆಲವು ಜನ ಏನು ಮಾಡ್ತಾರೆ, ಕಳೆದ ಚಿತ್ರಗಳನ್ನು ಬೇರೆ ಬೇರೆ ರೂಪದ CD ರೂಪದ DVD ರೂಪದಲ್ಲೆಲ್ಲ ಕೊಡ್ತಾಯಿದ್ರು. ಇವ್ರು ನೋಡ್ದಲ್ಲೇ ಬಿಸಾಕ್ಬಿಡ್ತಾರೆ ಅನ್ನೋದೊಂದು ವಾದ ಇತ್ತು. ಹಾಗಾಗಿ ತುಂಬ ಜನ ಏನು ಮಾಡಿದ್ರು, ಯಾವುದು ಬಂದಿದೆ ವಿಮಿಯೋ ಮುಖಾಂತರ ಸಿನಿಮಾಗಳನ್ನು ಕಳ್ಸೋಕ್ಕೆ ಶುರು ಮಾಡಿದ್ರು. ವಿಮಿಯೋದಲ್ಲಿ ನೀವು ಎಷ್ಟು ಸೆಕೆಂಡ್ ನೋಡಿದರೆ ಎಷ್ಟು ನಿಮಿಷ ನೋಡಿದ್ದೀರಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಆ ಥರ ಕಳಿಸಿದಾಗ ಇವ್ರೇನು ಮಾಡಿದ್ರು, ಒಂದೊಂದು ನೋಡೇ ಇಲ್ಲ, ಒಂದು ನೋಡಿದ್ದಾರೆ, ಒಂದು ಅರ್ಧ ನೋಡಿದ್ದಾರೆ, ಒಂದು 10 ನಿಮಿಷ ನೋಡಿದ್ದಾರೆ, ಇದೆಲ್ಲವೂ ಅವರು ಸಿಕ್ತು. ಇವರೆಲ್ಲ ಏನು ಮಾಡಿದ್ರು, ಕೋರ್ಟ್ಗೆ ಮೊರೆ ಹೋದರು. ಕೋರ್ಟ್ಗೆ ಮೊರೆ ಹೋಗೋ ಸಮಯ ಕರೆಕ್ಟಾಗಿ ಅಲ್ಲಿ ಚಿತ್ರರಂಗದ ಚಿತ್ರೋತ್ಸವ ಆರಂಭಗೊಂಡ್ಕೊಂಡ್ಬಿಡ್ತು. ಆಗ ಸರ್ಕಾರ ಆಗಲಿ ಅಥವಾ ಇನ್ನು ಜನಪ್ರತಿನಿಧಿಗಳಾಗಲಿ ಅಥವಾ ಕೋರ್ಟ್ ಆಗಲಿ ಏನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇದು ನಮ್ಮ ನಾಡಿನ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಆದಾಗ ಹೊರದೇಶದಿಂದ ಬರೋಂಥ ಅತಿಥಿಗಳ ಮುಂದೆ ನಮ್ಮ ಒಳ ಜಗಳ ಗೊತ್ತಾಗಬಾರ್ದು, ನಿಂದನೆಗಳಾಗಬಾರ್ದು, ಆಪಾದನೆಗಳಾಗಬಾರ್ದು ಅನ್ನೋದಕ್ಕೆ ಎಲ್ಲರೂ ಮೌನ ಆಗಿಬಿಡ್ತೀವಿ. ಅಲ್ಲ, ಅದು ಮೌನ ಒಂದಾಯಿತು. ನಮ್ಮ ಚಿತ್ರಗಳೇ ಅದರ ಕ್ವಾಲಿಟಿಯನ್ನು ತೋರಿಸುತ್ತಲ್ಲ ಈ ಥರ ಆಯ್ಕೆಯಾದ ಚಿತ್ರಗಳು. ಹೌದು, ಹೊರಗಡೆ ನಾವು ಇಷ್ಟು ಕಷ್ಟಪಟ್ಟು ಈ ಥರ ಚಿತ್ರ ಮಾಡಿದ್ದೀವಿ ಅಂತ ನಮ್ಮ ಥರನೇ ನೋಡಿ, ಪ್ರತಿ ನಿರ್ದೇಶಕನು ನನ್ನ ಚಿತ್ರ ಚೆನ್ನಾಗಿದೆ ಅಂತಾನೆ ಬರ್ತಾರೆ. ಹೌದು, ಪ್ರತಿಯೊಬ್ಬನು ಎಫರ್ಟ್ ಹಾಕಿರ್ತಾರೆ, ಪ್ರತಿಯೊಬ್ಬರು ಸಿನಿಮಾಗೆ ಏನೋ ಕಷ್ಟಪಟ್ಟಿರ್ತಾರೆ. ಇನ್ನು ನಾವು ಕಲಾವಿದರು ಹೇಳ್ತೀವಿ, ಎಷ್ಟೋ ಕಲಾವಿದರು ನಮಗೆ ಭಾಳ ಚೆನ್ನಾಗಿ ಸಹಕಾರ ಕೊಟ್ಟಿರ್ತಾರೆ. ನಿರ್ಮಾಪಕ ನಾವು ಕೇಳ್ದಂಗೆ ಊಟ ಕೊಟ್ಟಿರ್ತಾರೆ. ಆಮೇಲೆ ಎಡಿಟ್ರಿಗೆ ನಾವು ಹೋಗಿ ಭಾಳ ಕಷ್ಟ ಕೊಟ್ಟು ಎಡಿಟ್ ಮಾಡಿಸ್ಕೊಂಡಿರ್ತೀವಿ. ಮ್ಯೂಸಿಕ್ ಡೈರೆಕ್ಟ್ರಿಗೆ ಆ ಮ್ಯೂಸಿಕ್ ಸರಿಯಿಲ್ಲ, ಈ ಮ್ಯೂಸಿಕ್ ಸರಿಯಿಲ್ಲ ಅಂತ ಗಲಾಟೆ ಮಾಡಿ ಅವ್ರ ಹತ್ರ ನೋಡಿ. ನಮ್ಮ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಗೆ ಹೋದ್ಮೇಲೆ ಪ್ರತಿಯೊಬ್ಬರ ಜೊತೆ ನಾವು ಜಗಳ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರ ಜೊತೆ ಜಗಳ ನಡೀತಾ ಇರ್ತದೆ. ಓಕೆ, ನೀವು ನನ್ನ ಮಕ್ಕ ನೋಡ್ಬೇಡ, ನಾನು ನಿನ್ನ ಮಕ್ಕ ನೋಡೋ, ಇನ್ನೊಂದ್ಸಲ ನಮ್ಮ ಸ್ಟುಡಿಯೋ ಬರ್ಬೇಡ, ಹೋಗ್ಬೋದು, ನಮ್ಮ ಮಟ್ಟಿಗೆ ಜಗಳ ನಡೀತಿದೆ. ನೆಕ್ಸ್ಟ್ ಸಿನಿಮಾ ಮಾಡುವಾಗ ನಾವು ತಿರ್ಗಾ ಫ್ರೆಂಡ್ ಆಗಿರ್ತೀವಿ. ಯಾಕೆ ಅಂದರೆ ಅಷ್ಟು ಜಗಳ ಮಾಡಿದ್ರು ಅಷ್ಟು ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತಾರೆ. ಆ ಮ್ಯೂಸಿಕ್ ಡೈರೆಕ್ಟ್ರು, ಆ ಎಡಿಟ್ರು, ಆ ಕಲರಿಸ್ಟು ಮತ್ತು ಆ ನಟ ಎಲ್ಲರೂ ನಮ್ಗೆ ಕೊಟ್ಟಿರ್ತಾರೆ. ನಮ್ಮ ಜಗಳ ಆ ತಾತ್ಕಾಲಿಕ ಅಷ್ಟೇ, ಕ್ವಾಲಿಟಿ ಬರಲಿ ಅನ್ನೋ ಉದ್ದೇಶ. ಇದನ್ನು ತೊಗೊಂಡೋಗಿ ನಾವು ಫೆಸ್ಟಿವಲ್ಗೆ ಹಾಕಿದಾಗ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತದೆ, ಇಲ್ಲ ನೀರಿನಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಆಗ್ಬಿಡುತ್ತೆ. ಅವಾಗ ನಮಗೆ ಬೇಜಾರಾಗುತ್ತೆ, ಅಯ್ಯೋ ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ, ನನ್ನ ಸಿನಿಮಾ ಆಯ್ಕೆ ಮಾಡ್ಕೊಂಡು. ನಾವು ಅವಾಗ ಇನ್ನೊಬ್ಬನ ಚಿತ್ರ ಆಯ್ಕೆ ಮಾಡೋದಂತ ಆ ನಿರ್ದೇಶಕನು ಆ ಚಿತ್ರವನ್ನು ನಾವು ಬೈಯೋಕ್ಕಾಗಲ್ಲ. ಯಾಕೆಂದರೆ ಆತ ನನ್ನ ಸಹೋದ್ಯೋಗಿ, ನನ್ನ ಸ್ನೇಹಿತ, ನನ್ನ ಸಹೋದರ ಅಂತ ನಾವು ನೋಡಿದಾಗ ಅವನ ಮೇಲೆ ನಾವು ದೋಷಾರೋಪಣೆ ಮಾಡೋಕ್ಕಾಗಲ್ಲ. ನನ್ನ ಹೋರಾಟ ಏನಿದೆ, ನನ್ನ ಚಿತ್ರ ಯಾಕೆ ಆಯ್ಕೆ ಆಗಲಿಲ್ಲ ಅಂತ, ಇನ್ನೊಂದು ಚಿತ್ರ ಯಾಕೆ ಮಾಡಿದ್ರಿ ಅಂತ ನಾವು ಕೇಳಬಾರ್ದು. ಅಲ್ಲಿ ವ್ಯವಸ್ಥೆ ವಿರುದ್ಧ ಹೋರಾಟ, ಚಿತ್ರಗಳ ವಿರುದ್ಧ ಹೋರಾಟ. ವ್ಯವಸ್ಥೆ ಯಾಕೆ ಹಿಂಗೆ ಮಾಡ್ತೀವಿ ಅನ್ನೋದನ್ನು ನಾವು ಚರ್ಚೆ ಮಾಡ್ತೀವಿ. ಆಗ ನಮಗೆ ಅವರು ಕಾನೂನು ಮುಖಾಂತರ ನಮ್ಮನ್ನು ಒಂದು ಡ್ರಿಲ್ ಮಾಸ್ಟರ್ ಆಗಿ ಬಂದು ನಮ್ಮನ್ನು ಎದುರಿಸ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಇದೊಂದು ಚಿತ್ರ ಅಂತ ಬರ್ತೀವಿ. ಇಷ್ಟು ಇವತ್ತು ನಡೀತಾ ಇರೋ ಚಿತ್ರೋತ್ಸವದ. ಇಲ್ಲ, ನಿಜವಾಗ್ಲೂ ಇದೊಂದು ತುಂಬಾ ಖೇದವಾದ ವಿಷಯ. ಒಂದು ಸಿನಿಮಾನ ನೋಡ್ದೇನೆ ಆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದು ವಿಮರ್ಶೆಯನ್ನ ಮಾಡೋದು, ಅದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವಿಮರ್ಶಕರು ಈ ರೀತಿಯಾಗಿ ಮಾಡೋದು. ಈಗ ತುಂಬಾ ಡಿಜಿಟಲ್ ಆಗಿದೆ, ಎಲ್ಲದಕ್ಕೂ ಪ್ರೂಫ್ ಸಿಗುತ್ತೆ, ನೀವು ನೋಡಿದ್ರು ನೋಡಿಲ್ವೋ ಅನ್ನೋದಕ್ಕೆ.
ಅಂಥ ಸಮಯದಲ್ಲೂ ನಾವು ಈ ಥರ ಮಾಡೋದ್ರಿಂದ ಇಲ್ಲ ಪರವಾಗಿಲ್ಲ, ಈಗ ನಮ್ಮವ್ರ ಸಿನಿಮಾ, ಅವ್ರ ಸಿನಿಮಾ, ಇವ್ರ ಸಿನಿಮಾ ಅದೆಲ್ಲ ಬಿಡಿ ಸರ್. ಸಿನಿಮಾ ಚಿತ್ರೋತ್ಸವದಲ್ಲಿ ತೆರೆ ಕಂಡು ಅಲ್ಲಿ ಪ್ರದರ್ಶನ ಆದ ಮೇಲೆ ಆ ಸಿನಿಮಾದ ಕ್ವಾಲಿಟಿ ನೋಡಿಕೊಂಡು ಅಯ್ಯೋ ಇದೇ ನಮ್ಮ ಕ್ವಾಲಿಟಿನಾ ಅಂತ ಬೇರೆಯವರೆಲ್ಲ ಬಂದು ನೋಡಿ ಹೇಳುವಂಥದ್ದು ಆಗಬಾರ್ದು. ಒಳ್ಳೆಯ ಸಿನಿಮಾಗಳು ಸೆಲೆಕ್ಟ್ ಆಗಬೇಕು, ಸೆಲೆಕ್ಷನ್ ತುಂಬ ಚೆನ್ನಾಗಿರಬೇಕು ಅನ್ನೋದು. ಆಮೇಲೆ ಈಗ ನಿಮ್ಮ ಸಿನಿಮಾ ಸಣ್ಣ ವಿಚಾರ ಹೇಳಿ ಸರ್, ಹೇಳಿ. ಈಗ ಏನು ಚಲನಚಿತ್ರ ಅಕಾಡೆಮಿ ಅಂತ ಇದೆಯೋ, 12 ತಿಂಗಳು 1 ವರ್ಷ ಚಿತ್ರೋತ್ಸವ ಆರಂಭಗೊಳ್ಬೇಕು. 9 ತಿಂಗಳು ನಿದ್ರಾವಸ್ಥೆಯಲ್ಲಿರುತ್ತೆ. ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಂಗೆ 9 ತಿಂಗಳು ನಿದ್ರಾವಸ್ಥೆಯಲ್ಲಿರುತ್ತೆ. 3 ತಿಂಗಳು ಮಾತ್ರ ಅದು ಸಕ್ರಿಯವಾಗಿರುತ್ತೆ. ಯಾವಾಗ ಸರ್ಕಾರ ಚಿತ್ರೋತ್ಸವ ಆರಂಭಗೊಳಿಸ್ತು ಅಂದಾಗ ಅವರೆಲ್ಲರೂ ಎದ್ದು ಕೂತ್ಕೊಳ್ತಾರೆ. ಅವಾಗ ಚಿತ್ರಗಳು ತಗೊಳ್ತಾರೆ, ಆ ಚಿತ್ರದ ಬಗ್ಗೆ ಇದು ಮಾಡ್ತಾರೆ. ಇವರು ದಡ ಬಡ ಹೋಗ್ತಾರೆ, ಅವರು ದಡ ಬಡ ಹೋಗ್ತಾರೆ, ನನ್ನ ಸಿನಿಮಾ ಅಂತ ಅಲ್ಲಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಅಲ್ಲಿ ಯಾರ್ಯಾರು ಅಕಾಡೆಮಿಲಿ ಇರ್ತಾರೋ ಅವ್ರಿಗೆ ಎಲ್ಲರಿಗೂ ಇವರು ಕಾಟ ಕೊಡ್ತಾ ಇರ್ತಾರೆ. ಸೊ ಇದು 9 ತಿಂಗಳು ನೋಡಿ, ಮುಗಿದೋಯ್ತು, ಚಿತ್ರೋತ್ಸವ ಮುಗಿದೋಯ್ತು. ಯಾವಾಗ ನಮ್ಮ ಫೆಬ್ರವರಿ 6ನೇ ತಾರೀಕು ಮುಗಿದೋಯ್ತು. ಇನ್ನು ಅದು ನೆಕ್ಸ್ಟ್ ಫೆಬ್ರವರಿವರೆಗೂ ಮಲಗಿರುತ್ತೆ, ಡಿಸೆಂಬರ್ವರೆಗೂ. ಮತ್ತು ಫೆಬ್ರವರಿಗೆ ಆರಂಭಗೊಳ್ಳುತ್ತೆ. ಅಂದರೆ 9 ತಿಂಗಳು ನಿಷ್ಕ್ರಿಯವಾಗಿ 3 ತಿಂಗಳು ಸಕ್ರಿಯವಾಗಿದೆಯಲ್ಲ, ಇದು ಸರ್ಕಾರ ಸರಿಯಾಗಿ ಗಮನಿಸಿ ಮುಂಚೆನೇ ಯಾವ ಚಿತ್ರಗಳನ್ನು ಆಯ್ಕೆ ಮಾಡ್ಕೊಬೇಕು. ಮಹಿಳಾ ಪ್ರಧಾನ, ಕಾದಂಬರಿ ಆಧಾರಿತ, ಮಕ್ಕಳ ಚಿತ್ರಗಳು ಮತ್ತು ವಿಶೇಷ ಚಿತ್ರಗಳು ಮತ್ತು ಅಂಗವೈಕಲ್ಯ ಇರೋ ಬಗ್ಗೆ ತೆಗೆದಿರುವಂಥ ಒಂದು ಉತ್ತಮ ಸಮಾಜಕ್ಕೆ ಸಂದೇಶ ಕೊಡುವಂಥ ಚಿತ್ರಗಳನ್ನು ಮತ್ತು ಸಂಗೀತಮಯ ಚಿತ್ರಗಳನ್ನು, ದೇಶದ ಸಮಸ್ಯೆಗಳನ್ನು, ಜನಗಳ ದಿನನಿತ್ಯ ಅನುಭವಿಸುವ ನೋವು ನಲಿಗಳನ್ನು ಹೇಳುವಂತಹ ಚಿತ್ರಗಳಿಗೆ ಅವಕಾಶ ಕೊಟ್ಟರೆ ಆ ಚಿತ್ರಕ್ಕೂ ಚಿತ್ರೋತ್ಸವಕ್ಕೂ ಒಂದು ಬೆಲೆ ಇರುತ್ತೆ. ಇಲ್ಲಿ ಏನಾಗ್ತಾ ಇದೆ, ನಾವು ಬಂಧನ ಬಿಡ್ತಾ ಇದ್ದೀವಿ, ನಾವು ನಾನೊಬ್ಬ ಕಳ್ಳ ಬಿಡ್ತಾ ಇದ್ದೀವಿ, ಇವಾಗ ಶಂಕರ್ ಗುರು ಬಿಡ್ತಾ ಇದ್ದೀವಿ ಅಂತ ಬಿಡ್ತಾರೆ. ಸರ್, ನಿಮ್ಮ ಥಿಯೇಟ್ರ್ ಸಿಗುತ್ತೆ, ನೀವು ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ಬೇಕಾ ಸಿನಿಮಾನ ಯೂಟ್ಯೂಬಲ್ಲಿ ನೋಡ್ಬೋದು. ಅದನ್ನು ಬಂದು ನಾವು ಚಿತ್ರೋತ್ಸವ ನೋಡಬೇಕು ಅಂತ ಏನಿಲ್ವಲ್ಲ. ಆ ಜಾಗಕ್ಕೆ ಹೊಸ ಸಿನಿಮಾಗಳನ್ನು ಕೊಡಿ, ಅವಕಾಶಗಳು ಕೊಡಿ. ಯಾರೋ ಉತ್ತರ ಕರ್ನಾಟಕದಿಂದ ಒಂದು ಚಿತ್ರ ಮಾಡ್ಕೊಂಡ್ಬಂದಿರ್ತಾರೆ, ಒಬ್ಬಳು ಮಹಿಳೆ, ಆಕೆ ಏನೋ ಕಷ್ಟಪಟ್ಟು ಕನಸಿಟ್ಕೊಂಡು ಒಬ್ಬಳು ಹುಡುಗಿ ಒಂದು ಸಿನಿಮಾ ಮಾಡ್ತಾರೆ, ಅವಳಿಗೆ ಅವಕಾಶ ಕೊಡಲ್ಲ. ಯಾವುದೋ ದೂರದ ಹಳ್ಳೀಲಿ ಯಾವ ಸವಲತ್ತು ಇಲ್ದಲೆ, ಯಾವ ಗುರು ಇಲ್ದಲೆ ಏಕಲವ್ಯನ ವಿದ್ಯೆ ಥರ ಮಾಡ್ಕೊಂಡು ಬಂದಿರ್ತಾರೆ. ಅವ್ರನ್ನ ನಿರಾಶೆ ಮಾಡಿಬಿಡ್ತೀರ ನೀವು. ಆ ಜಾಗದಲ್ಲಿ ಹಳೆ ಚಿತ್ರ ಹಾಕೊಂಡು ಕುಂತ್ಕೊಂಡ್ರೆ ಹಳೆ ಚಿತ್ರ ನೋಡೋಕೆ ನಾವು ಚಿತ್ರೋತ್ಸವ ಬರಬೇಕಾ? ಅವೆಲ್ಲವೂ ನೋಡಿದ್ದೀವಿ, ನೋಡ್ತಾನೆ ಇದ್ದೀವಿ. ಇವತ್ತು ಬೇಕು ಅಂದ್ರೆ ಮನೆಗೆ ಹೋಗಿ ಯೂಟ್ಯೂಬ್ ಹೊಡೆದ್ರೆ ನಿಮ್ಮ ಸ್ಕ್ರೀನ್ಗಿಂತ ಚೆನ್ನಾಗಿ ನಮ್ಮ ಮನೆ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಅದು ಬಿಟ್ಟು ಇವರು ಹೋಗಿ ಅಲ್ಲಿ ಬಂದು ಅದನ್ನು ಹಾಕ್ಕೊಂಡು ಇದು ಮಾಡಿದಾಗ ಚಿತ್ರೋತ್ಸವಕ್ಕೆಲ್ಲ ಇವರೆಲ್ಲ ಇನ್ನೂ ಅಪ್ಡೇಟೇ ಆಗಿಲ್ವಾ? ಇವರು ಯಾಕೆ ಮುಂದೆ ನಡ್ಸೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ? ಹಂಗಂದ್ರೆ ಯಾತ ಸಾಗ್ತಾ ಇದೆ ದಾರಿ? ಮಾಹಿತಿ ಕೊರತೆನಾ, ಅಥವಾ ಸೇರಬೇಕಾದಂತಹ ಘನತೆ ಗೌರವಗಳು ಸಲ್ತಾ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಸರ್. ಇದು ಸರ್ಕಾರ ಮೊದಲು ಸರಿ ಮಾಡ್ಕೊಬೇಕಾಗಿದೆ. ಇಲ್ಲ, ನಿಜವಾಗ್ಲೂ ಆ ನಿಟ್ಟಿನಲ್ಲಿ ಸರ್ಕಾರ ಆಯಿತು, ಚಲನಚಿತ್ರ ಮಂಡಳಿ ಆಯಿತು, ಒಂಚೂರು ಗಮನ ಹರಿಸಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ. ಅದಕ್ಕೆ ಪರಿಹಾರ ಕೊಡೋದಕ್ಕೂ ನಮ್ಮ ಕನ್ನಡ ನಾಡಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಜನ ದೊಡ್ಡವರಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಸಿಕ್ಕೇ ಸಿಗುತ್ತೆ, ಮನಸ್ಸು ಮಾಡಬೇಕು ಅಷ್ಟೇ. ಇಲ್ಲ, ಮನಸ್ಸು ಅನ್ನೋದಕ್ಕಿಂತ ಇನ್ನೂ ಒಂದು ಹೇಳ್ತೀನಿ. ಚಿತ್ರೋತ್ಸವ ನಡೆಯೋ ಸಮಯದಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಮತ್ತು ನಿರ್ಮಾಪಕರ ಸಂಘಗಳಲ್ಲಿ ಈ ಚುನಾವಣೆ ಅಂತ ಹೇಳ್ತಾರೆ. ಅವರು ಚಿತ್ರೋತ್ಸವ ಕಡೆಗೆ ಯಾವ ಚಿತ್ರೋದ್ಯಮಿನೂ ಗಮನ ಕೊಡಲ್ಲ ನಿರ್ಮಾಪಕ. ಅಲ್ಲಿ ಅವನು ನಿರ್ಮಾಪಕರ ಸಂಘದ ಹೋರಾಟದಲ್ಲಿ ಕುಂತಿರ್ತಾನೆ, ನಾನು ಅಲ್ಲಿ ಸೆಲೆಕ್ಷನ್ ಆಗಬೇಕು, ಅಧ್ಯಕ್ಷ ಆಗಬೇಕು, ಉಪಾಧ್ಯಕ್ಷ ಆಗಬೇಕು, ಕಾರ್ಯದರ್ಶಿ ಆಗಬೇಕು ಅಂತ. ಅವರು ಚಿತ್ರೋತ್ಸವ ಕಡೆ ತಲೆ ಹಾಕಿ ಮಾಡ್ಬೋದಿಲ್ಲ, ಅವರು ಅಲ್ಲಿರ್ತಾರೆ. ಮತ್ತು ವಾಣಿಜ್ಯ ಮಂಡಳಿಗೆ ಬರ್ತೀವಿ. ವಾಣಿಜ್ಯ ಮಂಡಳಿ ಅದೇ ಟೈಮ್ಗೆ ಎಲೆಕ್ಷನ್ ಇಟ್ಕೊಳ್ತಾರೆ. ಅಲ್ಲಿ ಅಧ್ಯಕ್ಷ ಸೆಲೆಕ್ಷನ್ ಆಯ್ಕೆಗಳು ಅದು ಅವ್ರದ್ದೊಂದಷ್ಟು ಗುಂಪು ಸೇರುತ್ತೆ. ಇಬ್ಬರು ಚುನಾವಣಾ ಪ್ರಚಾರಗಳಲ್ಲಿ ಚುನಾವಣೆ ವಿಚಾರದಲ್ಲೇ ಬ್ಯುಸಿ ಇರ್ತಾರೆ. ಅಪ್ಪಿ ಅವ್ರ ಚಿತ್ರೋತ್ಸವ ಕಡೆ ತಲೆ ಹಾಕಲ್ಲ. ಮತ್ತು ಇದೆಲ್ಲವನ್ನು ನೋಡಿದಂಥ ನಮ್ಮ ಕನ್ನಡ ಚಲನಚಿತ್ರದ ಖ್ಯಾತ ನಾಯಕ ನಟರು, ಅಂದರೆ ಜನಪ್ರಿಯ ನಾಯಕ ನಟರು, ದೊಡ್ಡ ನಾಯಕ ನಟರು ಯಾರೂ ಇದಕ್ಕೆ ತಲೆ ಹಾಕಲ್ಲ. ನೀವು ನೋಡಿ, ಪ್ರತಿ ಸಾರಿ ಚಿತ್ರೋತ್ಸವದಲ್ಲಿ ಯಾವುದಾದ್ರು ನಾಯಕ ನಟ ಸಿನಿಮಾ ಚಿತ್ರೋತ್ಸವ ಬಂದಿದ್ದಾರ? ಯಾವ ನಾಯಕ ನಟನೂ ಬರಲ್ಲ. ಯಾಕೆಂದರೆ ಇಲ್ಲಿ ಅಷ್ಟು ರಾಡಿ ಮಾಡಿರ್ತಾರೆ. ಆ ರಾಡಿ ನಾವ್ಯಾಕೆ ತಿಳ್ಕೊಂಡು ಬರಬೇಕು ಅಂತ ಯಾವ ನಾಯಕ ನಟನೂ ಬರಲ್ಲ ಸರ್. ಯಾವ ಸೂಪರ್ ಸ್ಟಾರು ಬರೋದಿಲ್ಲ ಸರ್. ಆ ಬರೋಂಗೆ ಮಾಡ್ಕೊಬೇಕು ಅಂದರೆ ಈ ವ್ಯವಸ್ಥೆಗಳನ್ನು ಸರಿ ಮಾಡಬೇಕಾಗಿದೆ ಸರ್. ಒಂದು ಯಾವುದೋ ಒಂದು ಸಿನಿಮಾಗೆ ಒಂದು ಸಂದೇಶ ಇರಬೇಕು, ಈ ಥರದ್ದೆಲ್ಲ ನೀವು ಹೇಳಿದ್ರಿ. ನಿಮ್ಮ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತಿದೆ, ಏನು ಸಂದೇಶ ಇದೆ?
ಚಿಕ್ಕದಾಗಿ ಜನ ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನೋದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳೋಕ್ಕಾಗತ್ತಾ? ಸರ್, ಈ ಚಿತ್ರದಲ್ಲಿ ಸಂದೇಶ ಕೊಡೋದಕ್ಕೆ ನಾವು ದೊಡ್ಡವರಲ್ಲ, ಸಂದೇಶ ಕೊಡೋಷ್ಟು ದೊಡ್ಡವ್ರು ನಾವಲ್ಲ. ಚಿತ್ರರಂಗದಲ್ಲಿ ಏನು ಹೇಳ್ತೀವಿ, ಏನೇ ಕೆಲಸ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಿರ್ದೇಶನ ಅಂತ ಬಂದಾಗ ನಮ್ಮ ಅಂಬೆಗಾಲೆ. ಹಾಗಾಗಿ ಈ ಕತೆ ಏನಿದೆಯೋ, ಕಥೆಯ ತಿರುಳು ಇರೋದು ಇಷ್ಟೇ: ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರಸುವುದು. ಓಹೋ, ಇದು ವೆರಿ ತಾತ್ಪರ್ಯ. ಇಲ್ಲಿ ಮನುಷ್ಯನ ಮಾನವೀಯ ಮೌಲ್ಯಗಳ ಸಂಬಂಧಗಳ ಬೆಸುವಿಕೆ, ಅದನ್ನು ಒಬ್ಬ ಪ್ರಿನ್ಸಿಪಲ್ ಮಾಡ್ತಾನೆ. ಆತ ಆ ಪ್ರಿನ್ಸಿಪಲ್ ಏನು ಮಾಡ್ತಾನೆ ಅಂದರೆ, ಎಲ್ಲರನ್ನು ಸಮಾನಾಂತರವಾಗಿ ಕಾಣುವಂಥದ್ದು. ಒಂದು ಸನ್ನಿವೇಶದಲ್ಲಿ ಅವನು ಹೇಳ್ತಾನೆ, ನಾನು ಪ್ರೀತಿಸ್ತೀನಿ ಕಣಯ್ಯ ಅಂತ. ಸರ್ ನೀವಾ ಅಂತ. ಯಾಕಯ್ಯ, ನನಗೆ ವಯಸ್ಸಾಗೈತೆ ಅಂತ ಅಂದ್ಕೊಂಡಿದ್ದೀಯಾ? ಇನ್ನೂ 100 ಜನಕ್ಕೆ ಪ್ರೀತಿ ಹಂಚುವಷ್ಟು ಶಕ್ತಿ ಇದೆ ಕಣಯ್ಯ ನನಗೆ ಅಂತ ಹೇಳ್ತಾನೆ. ಅಲ್ಲಿಗೆ ಆತನ ವಯಸ್ಸು ಮಾಗಿದೆ ಅಂತ ಅರ್ಥ. ವಯಸ್ಸು ಮಾಗಿದ್ರೆ ತಕ್ಕನಾಗಿ ಬುದ್ಧಿನೂ ಮಾಗಿದೆ. ಆತ, ನೀವು ಪ್ರತಿ ವ್ಯಕ್ತಿನ ನೋಡಬೇಕಾದ್ರೆ ನೀವು ಹೋಗಿ ಅವ್ರನ್ನ ಲವ್ ಮಾಡಿ ಪ್ರೀತಿಸೋಕ್ಕಂತ ಅಲ್ಲ. ಮಗಳಾಗಿ ನೋಡು, ತಂಗಿಯಾಗಿ ನೋಡು, ಅಕ್ಕನಾಗಿ ನೋಡು, ಯಾವುದು ನೋಡು, ಒಟ್ಟಿನಲ್ಲಿ ನಿನ್ನ ಪ್ರೀತಿ ಮಾತ್ರ ಹಾಗೇ ಇರುತ್ತೆ. ನಿನ್ನ ಪ್ರೀತಿಯಿಂದ ನೋಡು ಅನ್ನೋದನ್ನ ಒಬ್ಬ ನಾಯಕ ಒಂದು ಸನ್ನಿವೇಶ ಇರುತ್ತೆ. ಅದು ತುಂಬ ಆತ್ಮೀಯವಾಗಿದೆ. ಅದನ್ನು ಜನ ಅಳವಡಿಸ್ಕೊಂಡ್ಬಿಡ್ತಾರೆ. ಅಳವಡಿಸ್ಕೊಂಡ್ರೆ ನನಗೆ ಸಂತೋಷ ಅಂತ ಆ ಸಂದೇಶವನ್ನು ರೈತಿದ್ವಿ. ಆ ಕಾರಣಕ್ಕಾಗಿನೇ ಇವೆಲ್ಲ ಕ್ಷೇತ್ರಗಳಲ್ಲಿ ಎಲ್ರಿಗೂ ಪರಿಣಿತಿ ಇರಲ್ಲ. ನಿರ್ದೇಶಕರಿಗೆ ರಿಲೀಸಿಂಗ್ ಹೆಂಗೆ ಗೊತ್ತಿರಲ್ಲ, ಸಿನಿಮಾ ಮಾಡೋದು ಗೊತ್ತಿರುತ್ತೆ, ಇನ್ನೊಬ್ರಿಗೆ ಇನ್ನೇನೋ ಒಂದು ಗೊತ್ತಿರುತ್ತೆ. ಸೊ ಇವೆಲ್ಲ ಅನುಭವಗಳನ್ನ ಸಮ್ಮಿಳಿತವಾಗಿ ಇಟ್ಕೊಂಡು ನಾವು ಈ ಒಂದು FMC ಅನ್ನ ಮಾಡಿದ್ದೀವಿ. ನೀವು ತುಂಬಾ ಹಿಂದೆನೂ ಕೂಡ ಈ ಇದಕ್ಕೆ ಬಂದಿದ್ದೀರಿ. ಹಾ, ನಿಮ್ಮ ಒಂದು ಅಭಿಪ್ರಾಯ ಏನು ಈ ವಿಷಯದಲ್ಲಿ FMC ಬಗ್ಗೆ? ಸರ್, ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ FMC ಸಂತೋಷ್ ಸರ್ ಅವರು, ನಾನು ತುಂಬ ಅವ್ರನ್ನ ಆತ್ಮೀಯವಾಗಿ ನೋಡಿದ್ದೀನಿ. ಇದು ಇವತ್ತಲ್ಲ, ಭಾಳ ವರ್ಷಗಳಿಂದ ನಮ್ಮ ಜೀವನ್ ಗೌಡ ಅಂತ ನಮ್ಮ ಛಾಯಾಗ್ರಾಹಕರ ಮುಖಾಂತರ ಬಂದಿದ್ದೆ. ಜೀವನ್, ಆಗ್ಲಿಂದನೂ ನಾನು ಸರ್ ಅವ್ರನ್ನ ನೋಡ್ತಾ ಇದ್ದೀನಿ. ಅವರು ಸದಾ ಚಿತ್ರರಂಗದ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಉತ್ಸಾಹದಲ್ಲಿ ನಮ್ಮನ್ನು ಮಾತಾಡಿಸಿ, ನಮ್ಮ ಚಿತ್ರಗಳನ್ನು, ನನ್ನ ಒಬ್ಬಂದೇ ಚಿತ್ರ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಚಿತ್ರಗಳಿಗೆ ಅವರು ಪ್ರೋತ್ಸಾಹ ಕೊಡೋದು, ಸಹಕಾರ ನೀಡೋದು, ಜೊತೆಗೆ ಜನಗಳಿಗೆ ತಲುಪಿಸುವಲ್ಲಿ ಒಂದು ದೊಡ್ಡ ಮಹತ್ವದ ಕೊಡುಗೆ ಅಂತ ಹೇಳ್ಬೋದು. ಈ ಥರ ಅವರು ಯಾವುದೇ ಫಲಾಪೇಕ್ಷೆ ಇಲ್ದಲೆ ಒಂದು ಚಿತ್ರವನ್ನು, ನಮ್ಮ ಚಿತ್ರವಿದು, ನಿಮ್ದಲ್ಲ ರೀ ನಮ್ಮದು ಅನ್ನೋ ಒಂದು ಆಸೆಯಲ್ಲಿ ಅವರು ಮಾಡಿಕೊಡ್ತಾರೆ. ಅದಕ್ಕೆ ನಾವು ಋಣಿ. ಇವತ್ತು ನನ್ನ ಮತ್ತೆ ಮಳೆ ಹುಯ್ತಿದೆ ಚಿತ್ರ ಬಂದಿದೆ, ನಾಳೆ ಮತ್ತೊಂದು ಚಿತ್ರನೂ ಬರುತ್ತೆ, ನನ್ನ ಸ್ನೇಹಿತರಿಗೆ ಬರುತ್ತೆ. ಎಲ್ಲರೂ ಬಂದಾಗ ಅವರು ಪ್ರತಿಯೊಬ್ಬರಿಗೂ ಇದೇ ಸಹಕಾರ, ಪ್ರೋತ್ಸಾಹ ನೀಡ್ತಾರೆ. ಅದು ನನಗೆ ಸದಾಶಯ, ಯಾವಾಗಲೂ ಇದೆ, ಆಶಯ ಇದೆ, ಮಾಡಿದ್ದಾರೆ. ನಾನು ಮುಂಚೆ ಕೂಡ ಇದನ್ನು ಪ್ರತಿ ಎಪಿಸೋಡು ತಾವು ಮಾತಾಡುವಾಗ ನೋಡ್ತಾ ಇರ್ತೀನಿ. ನೀವು ಮಾತಾಡುವಾಗ ನನಗೇನು ಖುಷಿ ಆಗುತ್ತೆ ಅಂದರೆ, ನಮ್ಮ ಬಾಲಕೃಷ್ಣ ಕಾಕತ್ತರ್ ಅಂತ ಇದ್ದರು, ಅವ್ರು ನಾನು ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಅನ್ನಿಸ್ತು, ಆ ಥರ ಕಾಣಿಸ್ತೀರಲ್ಲ ನೀವು, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂತೇಳಿ ನನಗೆ ಭಾಳ ಅಭಿಮಾನ ಮೂಡಿತು. ಹಾಗಾಗಿ ಈ ವಿಚಾರವಾಗಿ ಇವರು ಚಿತ್ರರಂಗದ ಒಂದು ಪೈರಸಿಗಳ ಬಗ್ಗೆ ಇರ್ಬೋದು, ಸಿನಿಮಾವನ್ನು ಯಾವ ರೀತಿ ಪ್ರಮೋಷನ್ ಮಾಡ್ಕೊಂಡು ಜನಗಳಿಗೆ ಈಗ ಪೈರಸಿ ಅಂದ ತಕ್ಷಣ ನೆನಪಾಯಿತು, ಸುಮಾರು ದುಡ್ಡು ಹಾಕಿ ಸಿನಿಮಾವನ್ನು ಮಾಡಿರ್ತಾರೆ, ಸಡನ್ನಾಗಿ ಅದನ್ನು ಪೈರಸಿ ಮಾಡಿ ಅದು ಬೇರೆ ಯಾರೋ ನೋಡೋದಕ್ಕೆ ಸುಮಾರು ವೆಬ್ಸೈಟ್ಗಳಲ್ಲಿ ಅದೆಲ್ಲ ಬಿತ್ತರವಾಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ಒಕ್ಕೊರಲಿನ ಒಂದು ಧ್ವನಿ ಚಿತ್ರರಂಗದಲ್ಲಿ ಬರ್ತಾ ಇಲ್ಲ. ನಾವು FMCನಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀವಿ, ಒಂದಿಷ್ಟು ವೆಬ್ಸೈಟ್ಗಳನ್ನ ನಾವೆಲ್ಲ ಕ್ಲೋಸ್ ಮಾಡಿಸಿದ್ವಿ. ಏನಾಗುತ್ತೆ ಅಂದರೆ, ಈಗ ನನ್ನ ಸಿನಿಮಾ ಪೈರಸಿ ಆಯಿತಾ, ನಾನು ಹೋಗಿ ನನ್ನ ಸಿನಿಮಾವನ್ನು ಮಾತ್ರ ನಾನು ಅದಕ್ಕೆ ಕಾಳಜಿ ವಹಿಸ್ತೀನಿ, ಆ ಹೋರಾಟ ಮಾಡಿ ನಂದೇನಿದೆ ಅದಷ್ಟು ನಾನು ಬಚಾವ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆದರೆ ಇದು ಈ ಥರ ಆದರೆ ಆಗಲ್ಲ. ಅದು ಎಲ್ಲರೂ ಒಟ್ಟು ಸೇರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ FMCನಲ್ಲಿ ಎಲ್ಲರನ್ನೂ ಒಟ್ಟು ಸೇರಿಸಿದ್ವಿ. FMCನಲ್ಲಿ ಇದೊಂದೇ ಅಲ್ಲ, ಇದು ಕೂಡ ಒಂದು ಮುಖ್ಯವಾದಂತಹ ಒಂದು ಸಂಗತಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈ ಪೈರಸಿ ಬಗ್ಗೆ ಏನು ಹೇಳ್ತೀರಿ? ಸರ್, ಪೈರಸಿ ಒಂದು ಪೆಡಂಭೂತ ಇದ್ದಾಗೆ, ಆದರೆ ಅದನ್ನು ಕೊಲ್ಲಿಕ್ಕೂ ನಮ್ಮಲ್ಲಿ ಅಸ್ತ್ರಗಳಿದ್ದಾವೆ. ಪೈರಸಿಯನ್ನು ಕೊಲ್ಲುವಂಥ ಅಸ್ತ್ರ ನಮ್ಮಲ್ಲಿದ್ದಾವೆ, ಆದರೆ ನಾವ್ಯಾರೂ ಅದನ್ನು ಬಳಸಿಲ್ಲ. ಸರ್, ಎಲ್ಲದಕ್ಕೂ ಒಂದು ಸಾವಿದೆ. ರಾಜಮಹಾರಾಜರು, ಋಷಿಮುನಿಗಳು, ರಾಕ್ಷಸರು, ದೇವತೆಗಳು ಅಂತ ಇದ್ದರೆ ಎಲ್ಲರಿಗೂ ಒಂದು ಹುಟ್ಟು ಅಂತ ಇದೆ, ಒಂದು ಸಾವು ಅಂತ ಇದೆ. ಹಾಗೆ ಈ ಪೈರಸಿಗೂ ಒಂದು ಸಾವಿದೆ. ನಾವು
ನೀವು ಗಮನಿಸ್ಬೋದು, ಇವತ್ತು ನಮ್ಮ ಭಾರತ ದೇಶ ಅಥವಾ ರಾಜ್ಯ ಮಿಲಿಟ್ರಿ ಪಡೆ ಇವತ್ತು ನಮ್ಮ ಮಾಹಿತಿಗಳು ಸೋರಿಕೆ ಆಗಬಾರ್ದು, ಮತ್ತು ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಪಕ್ಕದ ದೇಶಗಳಿಗೂ ತಲುಪಬಾರ್ದು ಅನ್ನೋ ಒಂದು ವಿಜ್ಞಾನ ಕಂಡುಹಿಡಿದು ದೊಡ್ಡ ದೊಡ್ಡ ಕಂಪ್ನಿ BHEL ಅಂತ BEL ಅಂಥವರೆಲ್ಲರೂ ಅದಕ್ಕೆ ಏನೋ ಒಂದು ವಿಶೇಷವಾಗಿ ಮಾಡಿ ಜಾಮರ್ ಅಂತ ಹಾಕ್ತಾರೆ. ಆಮೇಲೆ ಯಾರು ಏನು ಮಾತಾಡ್ತಾ ಇದ್ದಾರೆ ರೆಕಾರ್ಡ್ ಆಗುತ್ತೆ. ಎಲ್ಲವೂ ವಿಜ್ಞಾನ ಇವತ್ತು ಭಾಳ ಮುಂದುವರೆದಿದೆ ವಿಜ್ಞಾನ. ಆ ವಿಜ್ಞಾನವನ್ನು ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಇಲ್ಲಿ ನಮ್ಮ ದೇಶದ ಭದ್ರತೆಗೋಸ್ಕರ. ಸಂತೋಷ, ಅದು ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಚಿತ್ರರಂಗದ ಪೈರಸಿಯನ್ನು ಬಗ್ಗಿಸ್ಕೊಬೇಕು ಅಂದರೆ ನಾವ್ಯಾಕೆ ಸರ ಯೋಚನೆ ಮಾಡ್ತಾ ಇಲ್ಲ? ನಾವ್ಯಾಕೆ ವಿಜ್ಞಾನಿಗಳನ್ನ ಕಾಣ್ತಾ ಇಲ್ಲ? ಪ್ರತಿಯೊಬ್ಬ ವಾಣಿಜ್ಯ ಮಂಡಳಿ ಇರ್ಬೋದು, ಅಥವಾ ನಿರ್ಮಾಪಕ ಸಂಘ ಇರ್ಬೋದು, ಒಕ್ಕೂಟಗಳಿರ್ಬೋದು, ನಿರ್ದೇಶಕರಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನ ಕಂಡುಹಿಡಿದು ಈ ಚಿತ್ರ ಥಿಯೇಟ್ರಲ್ಲಿ ಅಷ್ಟೇ ಶೋ ಆಗಬೇಕು, ಹೊರಭಾಗಕ್ಕೆ ಬಂದರೆ ಅದು ಪೈರಸಿ ಆದರೆ ಬ್ಲರ್ ಆಗಬೇಕು, ಸೌಂಡ್ ಕ್ರ್ಯಾಕ್ ಆಗಬೇಕು ಅಂತ ನೀವೊಂದು ಕಂಡಿಡ್ಸ್ ಮಾಡಿಸಿದ್ರೆ ಯಾಕೆ ಸರ್ ಪೈರಸಿ ಆಗುತ್ತೆ? ಹೌದು, ಇಲ್ಲ ನಿಜವಾಗ್ಲೂ ನನಗೆ ಅದೇ ಒಂದು ಕೋಟಿ ಸಿನಿಮಾ ಮಾಡೋರಿಗೆ ಒಂದು 10 ಲಕ್ಷ ಖರ್ಚು ಮಾಡಿ ಆ ಥರ ಒಂದು ನಮ್ಮ ವಿಜ್ಞಾನ ತಂಡಗಳನ್ನು ಕರೆದು ಮಾತುಕತೆ ಮಾಡಿ ಈ ಥರ ಪೈರಸಿ ಆಗದಂಗೆ ನೀವು ಒಂದು ನಮಗೆ ಒಂದು ಕಂಡಿಡಿದು ಕೊಡಿ ಅಂತೇಳಿ ಅವ್ರಿಗೆ ನೀವು ಸಂಬಂಧಪಟ್ಟಾಗ ಸಂಭಾವನೆ ಕೊಟ್ಟು ಮಾಡಿದ್ರೆ, ನಂದು 1 ಕೋಟಿ ಸಿನಿಮಾ 10 ಲಕ್ಷ ಖರ್ಚು ಮಾಡ್ತೀವಿ, ಯಾವುದೋ 10 ಕೋಟಿ ಸಿನಿಮಾ 1 ಕೋಟಿ ಖರ್ಚು ಮಾಡಿ, ಪೈರಸಿ ಹೆಂಗೆ ಸರ್ ಆಗುತ್ತೆ? ಎಲ್ಲಿ ಹೋಗುತ್ತೆ? ಸಿನಿಮಾ ಬ್ಲರ್ ಆಗುತ್ತೆ, ಇದಾಗುತ್ತೆ. ಹಾಗಾಗಿ ಅದನ್ನು ತಪ್ಸೋಕ್ಕೆ ಆ ಸಾವಿಗೆ ನಾವಿದ್ದೀವಿ ಅಂದರೆ ನಾವು ಮಾಡಬೇಕು ಸರ್, ನಾವು ಮಾಡ್ತಾ ಇಲ್ಲ. ಇಲ್ಲ ನಿಜವಾಗ್ಲೂ ಅದೇ ನಾನು ಹೇಳ್ತಾ ಇದ್ದಿದ್ದೇನೆಂದರೆ, ಇವತ್ತು ನಾವೊಂದು ದುಡ್ಡುಗಳನ್ನು ಈ Paytm ಇರ್ಬೋದು, GPay ಇರ್ಬೋದು, ಫೋನ್ಪೇ ಇರ್ಬೋದು, ಇವೆಲ್ಲದರ ಮೂಲಕ ನಾವು ಕಳಿಸ್ತೀವಿ. ಯಾವತ್ತಾದರೂ ಬೇರೆಯವ್ರಿಗೆ ಹೋಗಿದೆಯಾ ಅದು ದುಡ್ಡು? ಇಲ್ಲ. ಇಷ್ಟು ಒಂದು ನಾವು ಅಕ್ಯುರೇಸಿ, ಇಷ್ಟೊಂದು ಎಕ್ಯುರೇಸಿನಲ್ಲಿ ನಾವು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ಕ್ಷೇತ್ರಗಳಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರನೂ ಇರ್ಬೋದು ಅಥವಾ ಬೇರೆ ಎಲ್ಲ ಕ್ಷೇತ್ರಗಳು ಇರ್ಬೋದು. ನೀವು ಹೇಳಿದ್ರಿ ಮಿಲಿಟರಿ ಅದು ಇದು ಅಂತ ಎಲ್ಲ ಹೇಳಿ, ಇವೆಲ್ಲ ಮಾಡೋರು. ಬೆಂಗಳೂರು ಅನ್ನೋದು IT ಹಬ್. ಇಲ್ಲಿಂದಾನೇ ಇಡೀ ಜಗತ್ತಿಗೆ ಎಲ್ಲ ಟೆಕ್ನಾಲಜಿ, ಎಲ್ಲ ತಂತ್ರಜ್ಞಾನಗಳು, ಎಲ್ಲ ತಲೆಗಳೂ ಕೆಲಸ ಮಾಡ್ತಾ ಇರುವಾಗ ಕನ್ನಡ ಚಿತ್ರರಂಗ ಕನ್ನಡದಷ್ಟೇ ಅಲ್ಲ, ಇಡೀ ಚಿತ್ರರಂಗವನ್ನೇ ನಾವು ತಗೊಳ್ಳಿ, ಇಡೀ ಜಗತ್ತಿನ ಚಿತ್ರರಂಗವನ್ನು ತಗೊಳ್ಳಿ, ಇಡೀ ಜಗತ್ತಿನ ಚಿತ್ರರಂಗದಲ್ಲಿ ಇಂಥದ್ದೊಂದು ಟೆಕ್ನಾಲಜಿಯನ್ನ ಮಾಡಕ್ ಆಗಲ್ವಾ? ಖಂಡಿತ ಆಗುತ್ತೆ. ಆ ಕೆಲಸನ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಮನಸ್ಸು ಮಾಡಕ್ ಆಗಲ್ವಾ? ಇಷ್ಟೊಂದು ಜನ ಇಷ್ಟೊಂದು ದುಡ್ಡನ್ನು ಕೊಟ್ಟು ಅಲ್ಲಿ ಅವರು ಮೆಂಬರ್ಶಿಪ್ ಅನ್ನು ಪಡ್ಕೊಳ್ತಾರೆ. ಇದಕ್ಕೋಸ್ಕರ ಒಂಚೂರು ನಾವು ಏನಾದ್ರೂ ಮಾಡಿದಾಗ ಅದೇ ದುಡ್ಡಿನಿಂದ ಒಂದು ಒಳ್ಳೆಯ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇದು ಒಬ್ಬೊಬ್ಬರು ಚಲನಚಿತ್ರದವರು ಮಾಡೋದಲ್ಲ, ಇದು ಗುಂಪಾಗಿ ಮೊದಲು ನಮ್ಮ ಕನ್ನಡ ಚಲನಚಿತ್ರವನ್ನು ನಾವು ಸಂಭಾಳಿಸ್ಕೊಳ್ಳೋಣ, ಪೈರಸಿಯಿಂದ ನಾವು ಹೊಡೆದಾಕೋಣ. ಆ ನಿಟ್ಟಿನಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಜವಾಗಿಯೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಮತ್ತು FMCಯ ಆಗ್ರಹ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೊಂದು ದೊಡ್ಡ ಪಿಡುಗು. FMC ಅಂದರೆ ಬರೀ ಒಂದು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಇದೊಂದು ಪಾರ್ಟ್ ಆಫ್ ದ FMC. ಸಿನಿಮಾದ ಬಗ್ಗೆ ನಾವು ಮಾತಾಡ್ತೀವಿ ಪ್ರತಿ ವಾರ. ಲೆಟ್ಸ್ ಟಾಕ್ ವಿತ್ ಭಾವನಾ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಿರ್ದೇಶಕರಿರ್ಬೋದು, ಚಿತ್ರರಂಗದ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಅವರೆಲ್ಲ ಅನುಭವಗಳನ್ನು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ. ಇದರಲ್ಲಿ ಸಿನಿಮಾವನ್ನು ಯಾವ ರೀತಿಯಾಗಿ ಜನಕ್ಕೆ ತಲುಪಿಸಬೇಕು ಅನ್ನೋದರಿಂದ ಹಿಡಿದುಕೊಂಡು ಮುಖ್ಯವಾಗಿ ಯಾವ ರೀತಿಯಾಗಿರಬೇಕು, ನಾವು ಯಾವ ರೀತಿಯಾಗಿ ಎಕನಾಮಿಕಲಿ ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ನೀವೆಲ್ಲರೂ ಯಾವಾಗಾದ್ರೂ ಸಿನಿಮಾ ರಂಗದಲ್ಲಿ ಪ್ರೀತಿ ಇರೋರು ಬನ್ನಿ, ಒಂದು ಕಾಫಿ ಕುಡಿಯೋಣ, ಒಂದಿಷ್ಟು ಮಾತಾಡೋಣ ನಾವು, ಅಲ್ವಾ? ಅದೇ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಎಪಿಸೋಡನ್ನು ಮಾಡಿದ್ದೀವಿ. ತುಂಬ ಸಂತೋಷ ನೀವು ಇವತ್ತು ನಮ್ಮ ಜೊತೆಗೆ ಬಂದು ನಿಮ್ಮ ವಿಷಯವನ್ನು ಹಂಚ್ಕೊಂಡಿದ್ದೀರಿ. ಕೊನೆಯದಾಗಿ ವೀಕ್ಷಕರಿಗೆ, ನಿಮ್ಮ ಸಿನಿಮಾದ ಪ್ರೇಕ್ಷಕರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಮಾತು. ನಾನು ಮೊದಲನೇದಾಗಿ FMC ಸಂಸ್ಥೆಗೆ ನಾನು ಋಣಿಯಾಗಿದ್ದೀನಿ, ಆಭಾರಿಯಾಗಿದ್ದೀನಿ. ಯಾಕೆಂದರೆ ನಿಮ್ಮ ಸಿನಿಮಾ ಕಾಳಜಿ ಮತ್ತು ನಿರ್ದೇಶಕರ ಬಗ್ಗೆ, ಕಲಾವಿದರ ಬಗ್ಗೆ ನೀವು ತೋರುವಂಥ ಪ್ರೀತಿ ನಾವು ಆಭಾರಿಯಾಗಿದ್ದೀವಿ.
ಯಾಕೆಂದರೆ ಇವತ್ತು ಒಂದು ಸಿನಿಮಾ ತೆರೆಗೆ ಬರುವಾಗ ಎಷ್ಟು ಜನ ನಮ್ಮ ಕೈ ಹಿಡಿತಾರೆ ಅಂತ ನಾವು ನೋಡ್ತಾ ಇರ್ತೀವಿ. ಆ ವಿಚಾರವಾಗಿ ನೀವು ಮೊದಲಿಗರು ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಆಗುತ್ತೆ. ನೀವು ನಿಮ್ಮ ಸಹಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದೀರಿ. ಚಿತ್ರರಂಗದ ಬಗ್ಗೆ ಮಾಹಿತಿ ಕೊಡೋ ಜೊತೆಗೆ ಹೊಸ ಚಿತ್ರಗಳಿಗೆ ಪ್ರೋತ್ಸಾಹ ಮತ್ತು ಅದನ್ನು ಎಲ್ಲೆಲ್ಲಿ ತಲುಪಿಸ್ಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಆ ಚಿತ್ರಗಳಿಗೆ ಎಲ್ಲೆಲ್ಲಿ ತಲುಪಿದ್ರೆ ನೀವು ಸೇಫ್ ಆಗ್ತೀರಿ ಅನ್ನೋದನ್ನೆಲ್ಲ ಸಂತೋಷ ಕುಂಡಿಸ್ಕೊಂಡು ಹೇಳುವಾಗ ಈ ವ್ಯಕ್ತಿಗೆ ಎಷ್ಟು ಜ್ಞಾನ ಇದೆಯಲ್ವಪ್ಪ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಲಿಕೆಗೆ ವಯಸ್ಸಿಲ್ಲ. ನಮಗನ್ಸುತ್ತೆ ನಿಜವಾಗ್ಲೂ ಇವ್ರ ಹತ್ರ ತಿಳ್ಕೊಳ್ಳೋದು ಭಾಳಷ್ಟು ವಿಚಾರ ಇದೆ ಅಂತ. ಈ ಥರ ನನ್ನೊಬ್ಬನಿಗೆ ಅಲ್ಲ, ನಮ್ಮ ಚಿತ್ರರಂಗದ ನಿಮ್ಮ ಸ್ಟುಡಿಯೋಗೆ ಯಾರು ಬಂದರು ದಯಮಾಡಿ ಅವ್ರಿಗೆ ಇದನ್ನು ತಿಳಿಸ್ತಾ ಇರ್ತೀರಿ. ನೀವು ಒಂದು ಒಳ್ಳೆ ಕಾಫಿ ಕೊಟ್ಟು ಪ್ರೀತಿಯಿಂದ ಇವೆಲ್ಲ ವಿಚಾರ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಖುಷಿಯಾಗುತ್ತೆ ಮತ್ತು ನಿಮಗೆ ನಾನು ಋಣಿಯಾಗಿದ್ದೀನಿ. ಈ ವಿಚಾರವಾಗಿ ನಿಮ್ಮಿಬ್ಬರಿಗೂ ನಾನು ಧನ್ಯವಾದನ ಅರ್ಪಿಸ್ತೀನಿ. ದೊಡ್ಡ ಮಾತು. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ಸಿನಿಮಾ ಪ್ರೀತಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ನಿಮ್ಮ ಪ್ರೀತಿಯನ್ನು ಸಿನಿಮಾ ನೋಡೋದ್ರ ಮೂಲಕ ಎಲ್ಲಿ ಸಿನಿಮಾ ಮಂದಿರದಲ್ಲಿ. ನಮ್ಮ ಮತ್ತೆ ಮಳೆ ಹುಯ್ಯುತ್ತಿದೆ ಚಿತ್ರತಂಡದವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದ ಅರ್ಪಿಸ್ತೀನಿ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದಂಥ ಇಬ್ಬರು ಕಲಾವಿದರು, ಒಂದು ಜೈ ಅರಸ್ ಅವರು ಮತ್ತು ಲಿಖಿತ್ ಅವರಿಬ್ಬರು, ಮತ್ತು ಸುಲಕ್ಷಾ ಕೈರಾ ಮತ್ತು ಭೂಮಿಕಾ ಗೌಡ ಇಬ್ಬರು ಪ್ರಧಾನ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಇಬ್ಬರು ನಾಯಕರು, ಇಬ್ಬರು ನಾಯಕಿಯರು. ನಾನೇನು ಶಾರ್ಟ್ಸಲ್ಲಿ ಬಯಸ್ತಾ ಇದ್ದು ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಭಿನಯ ನೀಡಿ ನಮಗೆ ಒಂದು ಕುಟುಂಬದ ಥರ ನೋಡಿಕೊಂಡ್ರು. ಆ ಹುಡುಗರು ಅಭಿನಯ ನೋಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಕೆಲಸ ಮಾಡಬೇಕಪ್ಪ ಅನ್ನೋಷ್ಟು ನನಗೆ ಅವ್ರ ಮೇಲೆ ಗೌರವ ಮೂಡ್ತಾ ಇತ್ತು. ಹಾಗೆ ಸಹ ಕಲಾವಿದರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಎಂ ಪ್ರಕಾಶ್ ಮೂರ್ತಿಯವರು ಕೂಡ ಒಂದು ಪಾತ್ರವನ್ನು ಮಾಡಿದ್ರು ಇದರಲ್ಲಿ. ಮೈಸೂರಿನ ಮಹಾರಾಜ ಕಾಲೇಜಿನ ದಿನಮಣಿ ಬಾತಿ ಅನ್ನೋರು ಮತ್ತು ನಮ್ಮ ಸಹ ನಿರ್ಮಾಪಕರು ಇವರೆಲ್ಲರೂ ಈ ಚಿತ್ರದಲ್ಲಿ ಚೆನ್ನಾಗಿ ಅಭಿನಯಿಸಿದ್ರು. ನನಗೆ ಸಹ ನಿರ್ದೇಶಕರಾಗಿ ಚಂದ್ರಶೇಖರ್ ರೆಡ್ಡಿ ಅನ್ನೋರಿದ್ದರು. ನನ್ನ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಕೊಟ್ಟಂಥ ನರೇಂದ್ರ ಬಾಬು ಕೂಡ ಈ ಚಿತ್ರದಲ್ಲಿ ನನಗೆ ಭಾಳ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಸಹಕಾರ ಕೊಟ್ಕೊಂಡು ಬಂದಂಥ ವ್ಯಕ್ತಿ. ಹಾಗೆ ನಮ್ಮ ಹಾಡುಗಳು ಹೀಗೇ ಇರಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಅದು ಸಮರ್ಥವಾಗಿ ಕೊಟ್ಟಂಥ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ನಮ್ಮ ಕಾಸ್ಟ್ಯೂಮ್ಸ್ ಅವರು, ಮೇಕಪ್ ಅವರು, ಎಡಿಟರು ಎಲ್ಲರ ಸಹಕಾರದಿಂದ ಭಾಳ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ ಅನ್ನೋದು ನನಗೆ ತೃಪ್ತಿ ಇದೆ. ಜೊತೆಗೆ ನಾವು ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ಹರಿಹರಪುರ ರಮಾನಂದ ಕಾಲೇಜಲ್ಲಿ ಇರುವಂಥ ಆಡಳಿತ ಸಿಬ್ಬಂದಿ ನಮಗೆ ಆ ಕಾಲೇಜ್ ಕೊಟ್ಟಿದ್ದು, ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸ್ಗಳು ಮತ್ತು ಸ್ಥಳೀಯ ಜನತೆ ನಮಗೆ ಭಾಳ ಸಹಕಾರ ಕೊಟ್ಟರು. ಕೆಲವರು ಹೇಳ್ತಾರೆ ಅಲ್ಲಿ ಹೋದರೆ ಶೂಟಿಂಗ್ ತೊಂದರೆ ಕೊಡ್ತಾರೆ, ಇಲ್ಲ ಹಣ ಕೇಳ್ತಾರೆ. ಹಾಗೆ ಸರ್, ನಮ್ಮ ಸಿನಿಮಾದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಇರ್ಬೋದು, ಸ್ಥಳೀಯ DC ಇರ್ಬೋದು, ಯಾರು ನಮ್ಮ ಹತ್ರ ₹1 ತೊಗೊಳ್ದಲ್ಲೇ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಕಾಫಿ ಟೀ ಕೊಟ್ಟು ಚಿತ್ರ ಮಾಡ್ಕೊಳ್ಳಿ, ಚಿತ್ರೀಕರಣ ನಿಮ್ಗೇನಾದ್ರು ಸಮಸ್ಯೆ ನಮ್ಗೆ ಹೇಳಿ ಅಂತೇಳಿ ಪೊಲೀಸ್ ಸಿಬ್ಬಂದಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣಿ. ಇವತ್ತು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕೆಂದರೆ ನನ್ನ ಚಿತ್ರವನ್ನು ಶೃಂಗೇರಿ, ಹೊರನಾಡು, ಹರಿಹರಪುರ ಮತ್ತು ಕೊಪ್ಪ ಎಲ್ಲ ಭಾಗದಲ್ಲಿ ನಾವು ಚಿತ್ರೀಕರಣ ಮಾಡಿದಾಗ ಅಲ್ಲಿನ ಸ್ಥಳೀಯ ಜನತೆ, ಆಡಳಿತ ವರ್ಗಗಳು, ಗ್ರಾಮ ಪಂಚಾಯಿತಿಯವರು ಮತ್ತು ಅಲ್ಲಿನ ನಾಗರಿಕರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಹರಿಹರಪುರ ಮಠದ ಸ್ವಾಮೀಜಿಯವರು ನಮಗೆ. ಸೊ ನಾನು ಇಷ್ಟು ಒಳ್ಳೆ ಚಿತ್ರ ಆಗ್ಬೇಕಾದ್ರೆ ಇವರೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಸಹಕಾರ ನಾನು ನೆನೆಸ್ಕೊಳ್ತಾ ಇರ್ತೀನಿ. ಖಂಡಿತವಾಗಿ ಅವ್ರಿಗೆಲ್ಲ ಮಗದೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಅವ್ರಿಗೆಲ್ಲ ಅರ್ಪಿಸ್ತೀನಿ. ಹಾಗಾಗಿ ಎಲ್ಲ ಗ್ರಾಮದ ಜನತೆಗೆ ನನ್ನ ತುಂಬ ಹೃದಯದ ನಮಸ್ಕಾರ, ಧನ್ಯವಾದ ಸರ್. ಇಲ್ಲಿವರೆಗೂ ಪರಂ ಗುಬ್ಬಿಯವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರ ಒಲವಿದ್ದವರು, ಜೊತೆಗೆ ತುಂಬ ಪ್ರೀತಿ ಇದ್ದವರು. ಅವರು ಇಷ್ಟೊತ್ತವರೆಗೂ ಅವರ ಅನುಭವದ ನುಡಿಗಳನ್ನು ಮಾತಾಡಿದ್ದಾರೆ. ಅವರು ಈಗ ಮೊದಲನೆಯ ಬಾರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿ ತೆರೆಗೆ ತರ್ತಾ ಇದ್ದಾರೆ. ಮತ್ತೆ ಮಳೆ ಹೊಯ್ಯುತ್ತಿದೆ. ಬೇಸಿಗೆನಲ್ಲಿ
ಮಳೆ ತಂಪು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡಬೇಕು ಅಂದರೆ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ನೀವೆಲ್ಲರೂ ಕೂಡ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ ಮೇ 8ಕ್ಕೆ ತೆರೆ ಕಾಣ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಚಿತ್ರೋದ್ಯಮವನ್ನು ಉಳಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.